ವೀಕ್ಷಿಸಿದ್ರಿ ಮತ್ತೊಂದು ಮೋಷನ್ ಪೋಸ್ಟರ್ ಅನ್ನ ಮುಂದಿನ ಸ್ವಲ್ಪ ಸಮಯದಲ್ಲಿ ವೀಕ್ಷಿಸೋಣ ಅಂತ ಹೇಳ್ತಾ ಇವಾಗ ಒಂದು ದಟ್ಸ್ ಓಕೆ ಥ್ಯಾಂಕ್ ಯು ಸೊ ಫಿಲ್ಮ್ ಅನ್ನೋ ಒಂದು ಯೂನಿವರ್ಸಿಟಿನಲ್ಲಿ ಇವತ್ತು ನಾವು ವಿದ್ಯಾರ್ಥಿಗಳಾಗಿ ನಿಮ್ಮ ಮುಂದೆ ಬರ್ತಾ ಇದ್ದೀವಿ. ಥ್ಯಾಂಕ್ ಯು. ಫಿಲ್ಮ್ ಅನ್ನೋ ಯೂನಿವರ್ಸಿಟಿಯಲ್ಲಿ ನಾವು ವಿದ್ಯಾರ್ಥಿಗಳಾಗಿ ನಿಮ್ಮ ಮುಂದೆ ಬರ್ತಾ ಇದ್ದೀವಿ. ಈಗ ನಾವು ನಮ್ಮ ಚಿತ್ರದಲ್ಲಿ ಸಾಕಷ್ಟು ಜನರು ಚಿತ್ರಕ್ಕೋಸ್ಕರ ಕೆಲಸವನ್ನು ಮಾಡಿದ್ದಾರೆ. ವಿಶೇಷವಾಗಿ ನಮ್ಮ ಟೆಕ್ನಿಷಿಯನ್ಸ್ಗೆ ಒಂದು ಡೆಡಿಕೇಟ್ ಮಾಡ್ತಾ ಒಂದು ವಿಟಿಯನ್ನು ನಾವು ರೆಡಿ ಮಾಡಿದ್ದೀವಿ. ಈಗ ಸದ್ಯಕ್ಕೆ ಟೆಕ್ನಿಷಿಯನ್ಸ್ಗೋಸ್ಕರ ನಮ್ಮ ಚಿತ್ರದ ಟೆಕ್ನಿಷಿಯನ್ಸನ್ನು ನಿಮಗೆ ಪರಿಚಯ ಮಾಡಿಸ್ತಾ ಇದ್ದೀವಿ. ಸೊ ಅವರ ಕುರಿತಾಗಿ ಒಂದು ವಿಟಿ ಇದೆ, ವಿಟಿ ನೋಡೋಣ. ನಮ್ಮೆಲ್ಲ ಟೆಕ್ನಿಷಿಯನ್ಸನ್ನು ವೇದಿಕೆ ಮೇಲೆ ಬರ್ಮಾಡ್ಕೊಂಡು ಅವರ ಈ ಒಂದು ಎಕ್ಸಾಮ್ ಪ್ರಿಪ್ರೇಷನ್ಸ್ ಎಲ್ಲ ಹೇಗಿತ್ತು ಅನ್ನೋದನ್ನ ತಿಳ್ಕೊಳ್ಳೋಣ. ಪ್ಲೀಸ್ ಪುಟ್ ಯು ಹ್ಯಾಂಡ್ಸ್ ಟುಗೆದರ್ ಫಾರ್ ಅವರ್ ವಂಡರ್ಫುಲ್ ಟೆಕ್ನಿಷಿಯನ್ಸ್ ಆನ್ ಸ್ಟೇಜ್. ಅನಿತ್ಯ ಟೆಕ್ನಿಷಿಯನ್ ಮೇಲೆ ಬನ್ನಿ. ಶಿವ ಸರ್, ಹೈಟ್ ಮಂಜು, ಮ್ಯೂಸಿಕ್ ಡೈರೆಕ್ಟರ್ ಸರ್ ನೀವು ಬನ್ನಿ. ಸರ್ ರೈಟರ್ಸ್ ಸೋಮ, ರುದ್ರಮ್ಮ, ಮೊದಲಿಗೆ ನಮ್ಮ ಪ್ರೊಡ್ಯೂಸರ್ ಸರ್ ಮಾತಾಡಿದ್ರೇ ಚೆನ್ನಾಗಿರುತ್ತೆ. ಸೊ ಇಬ್ಬರು ಪ್ರೊಡ್ಯೂಸರ್ ಸರ್ ಇದ್ದಾರೆ, ನಮ್ಮ ಶಿವಲಿಂಗೇಗೌಡರು ಹಾಗೂ ಸುಬ್ರಹ್ಮಣ್ಯ ಕುಕ್ಕೆ ಸರ್ ಅವರು. ಸೊ ಸುಬ್ರಹ್ಮಣ್ಯ ಸರ್ ಇವಾಗ ಮೊದಲಿಗೆ ಮಾತಾಡಿದ್ರೆ ಚೆನ್ನಾಗಿರುತ್ತೆ. ಎಲ್ಲರಿಗೂ ನಮಸ್ಕಾರ. ನಮ್ಮ ತಂಡದ ಟೆಕ್ನಿಷಿಯನ್ಸ್ಗಳು ಮತ್ತು ಈ ಚಿತ್ರಕ್ಕೆ ತುಂಬ ಕೆಲಸ ಮಾಡಿದಂತಹ ಎಲ್ಲ ಪ್ರತಿಯೊಬ್ಬರಿಗೂ ಧನ್ಯವಾದಗಳು. ಚಿತ್ರ ಬಹಳ ಯಶಸ್ವಿಯಾಗಿ ಮುನ್ನಡೆಯಲಿ ಅಂದ್ಬಿಟ್ಟು ಹಾರೈಸ್ತೀನಿ. ಎಲ್ಲರೂ ತಮ್ಮ ಒಂದು ಕೋಆಪ್ರೇಷನ್ ಇನ್ನೂ ಮುಂದೆ ಕೊಡ್ತಾ ಇರಬೇಕು. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಸರ್. ಸೊ ಈಗ ನಮ್ಮ ಟೆಕ್ನಿಷಿಯನ್ಸಿಂದ ನೀವೇ ಯಾರು ಫಸ್ಟ್ ಬರ್ತೀರಾ ಮಾತಾಡೋದಕ್ಕೆ? ಸೊ 2 minutes. ಓಕೆ, ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಸರ್ ಬನ್ನಿ. ಇಲ್ಲಿಗೆ ಬಂದಿರುವಂಥ ಎಲ್ಲ ಹಿರಿಯರಿಗೂ, ಪತ್ರಿಕಾ ಹಾಗೂ ಮಾಧ್ಯಮದವರಿಗೂ ನನ್ನ ನಮಸ್ಕಾರ. ಈಗಷ್ಟೇ ನಮ್ಮ ಚಿತ್ರತಂಡ ವಿದ್ಯಾರ್ಥಿನಿಯರೇ ಶೂಟಿಂಗ್ ಮುಗಿಸಿ ಪೋಸ್ಟ್ ಪ್ರೊಡಕ್ಷನ್ಗೆ ಕಾಲಿಡ್ತಾ ಇದೆ. ಪೋಸ್ಟ್ ಪ್ರೊಡಕ್ಷನ್ ಅಂತ ಬಂದಾಗ ಒನ್ ಆಫ್ ದಿ ಮೇಜರ್ ವರ್ಕ್ ಬಂದು ಬ್ಯಾಕ್ಗ್ರೌಂಡ್ ಸ್ಕೋರ್. ಯಾಕೆಂತಂದರೆ ಈಗಿನ ಜನ ಸಾಂಗ್ ಜೊತೆಗೆ ಬ್ಯಾಕ್ಗ್ರೌಂಡ್ ಸ್ಕೋರ್ನು ತುಂಬಾ ಐಡೆಂಟಿಫೈ ಮಾಡಿ ಕಂಡುಹಿಡಿತಾ ಇದ್ದಾರೆ. ಸೊ ಈ ಚಿತ್ರದಲ್ಲಿ ಬ್ಯಾಕ್ಗ್ರೌಂಡ್ ಸ್ಕೋರ್ಗೆ ತುಂಬಾ ಒಳ್ಳೆ ಇಂಪಾರ್ಟೆನ್ಸ್ ಇದೆ. ಆ್ಯಂಡ್ ಈ ಚಿತ್ರದಲ್ಲಿ ಬ್ಯಾಕ್ಗ್ರೌಂಡ್ ಸ್ಕೋರ್ನ ನೀವು ನೆಕ್ಸ್ಟ್ ಲೆವೆಲಲ್ಲಿ ಒಂದು ಟ್ರೆಂಡಿ ಫ್ಲೇವರಲ್ಲಿ ಎಕ್ಸ್ಪೀರಿಯೆನ್ಸ್ ಮಾಡ್ಬೋದು ಅಂತ ಹೇಳ್ತಾ ನಾನೊಂದೆರಡು ಮಾತು ಮುಗಿಸ್ತೀನಿ. ಆ್ಯಂಡ್ ಈ ಚಿತ್ರದಲ್ಲಿ ನನಗೆ ಅವಕಾಶ ಮಾಡಿಕೊಟ್ಟಂಥ ಅರುಣ್ ಸರ್ಗೆ ಆ್ಯಂಡ್ ಸುಬ್ರಹ್ಮಣ್ಯ ಕುಕ್ಕೆ ಅವ್ರಿಗೆ ಆ್ಯಂಡ್ ಶಿವಲಿಂಗ ಗೌಡರಿಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಥ್ಯಾಂಕ್ ಯು. ಸೊ ನೆಕ್ಸ್ಟ್ ಎಡಿಟರ್ ಸರ್ ಬನ್ನಿ. ಹಾಯ್, ಎಲ್ಲರಿಗೂ ಇಲ್ಲಿ ಬಂದಿರುವಂಥ ಎಲ್ಲ ವ್ಯಕ್ತಿ ಹಾಗೆ ಫೈನ್. ನಿಮ್ಮ ಬ್ರ್ಯಾಂಡ್ ಯಾವ್ದು ಹೇಳಿ? ಸೊ ಹೇಗಿತ್ತು ಎಡಿಟಿಂಗ್ ಅದನ್ನ ಹೇಳಿ ನೀವು. ಇನ್ನು ಈಗ ಶುರು ಆಗ್ತಾ ಇದೆ ಮೇಡಮ್, ಇನ್ನು ಪೋಸ್ಟ್ ಪ್ರೊಡಕ್ಷನ್ ಈಗ ಸ್ಟಾರ್ಟ್ ಆಗ್ತಾ ಇದೆ. ಓಕೆ, ಎಲ್ಲ ಅನ್ಕೊಂಡಂಗೆ ಬಂದರೆ ಕರೆಕ್ಟಾಗಿ ಬರ್ತೀವಿ, ಬೇಗ ಆದಷ್ಟು ಬೇಗನೆ ಬರ್ತೀವಿ. ಥ್ಯಾಂಕ್ ಯು ಫಾರ್ ದ ಆಪರ್ಚುನಿಟಿ. ಯಾಕೆ ಗ್ರೂಪ್ ಫೋಟೋ ಅನ್ಕೊಂಡ್ಬಿಟ್ಟಿದ್ದಾರೆ ಅವ್ರು ಅದಕ್ಕೆ. ಓಕೆ, ನೆಕ್ಸ್ಟ್ ಬನ್ನಿ. ನಮ್ಮ ಪೋಸ್ಟರ್ ಅವರು ಡಿಸೈನರ್ ಥರನೇ ಇದ್ದಾರೆ. ನಮ್ಮ ಪೋಸ್ಟರ್ನೆಲ್ಲ ಡಿಸೈನ್ ಆಗಿ ಇವತ್ತು ಹೋಲಿ ಬೇರೆ, ಹ್ಯಾಪಿ ಹೋಲಿ ಎಲ್ರಿಗೂ. ನಿಮ್ಮ ಜೀವನ ಕಲರ್ಫುಲ್ ಆಗಿರಲಿ ಅಂತ ನಾವು ಆಶಿಸ್ತೀವಿ. ಸರ್ ಓವರ್ ಟು ಯು. ನಾನು ಹೇಳೋಣ ಅಂತಿದ್ದೆ, ನೀವೇ ಹೇಳ್ಬಿಟ್ರಿ.
ಮೀಡಿಯಾದವ್ರಿಗೆಲ್ಲ ನಮಸ್ಕಾರ, ಟೀಮ್ ಡೈರೆಕ್ಷನ್ ಟೀಮು ಮತ್ತು ಆ್ಯಕ್ಟರ್ಸಿಗೆಲ್ಲ ನಮಸ್ಕಾರ. ಮನೋಜ್ ನನಗೆ ಕ್ಲಾಸ್ಮೇಟ್, ಒಳ್ಳೆ ಪರಿಚಯ ನಾವು, ಮತ್ತು ಎಲ್ಲ ಆ್ಯಕ್ಟರ್ಸು ಇದರೆಲ್ಲ. ಚಂದನ್ ಸರ್ ನಮಸ್ತೆ, ರಘು ಸರ್ ನಮಸ್ತೆ, ಎಲ್ರಿಗೂ ನಮಸ್ತೆ. ಪೋಸ್ಟರ್ ಡಿಸೈನು ಇವರು ಡೈರೆಕ್ಟರ್ ಸರ್ರು ಒಂದು ಸ್ಪಾರ್ಕಲ್ ಪರಿಚಯ ಆದರು, ತುಂಬ ಬ್ಯೂಟಿಫುಲ್ಲಾಗಿ ಪರಿಚಯ ಆದರು. ಸ್ಟಾರ್ಟಿಂಗ್ ಗೊತ್ತಾಗಲಿಲ್ಲ, ಮನುಷ್ಯ ನೋಡೋಕೆ ತುಂಬ ಕೂಲ್, ಸರಿ ತಲೆಯಲ್ಲಿ ತುಂಬ ಇಟ್ಟಿದ್ದಾರೆ, ವೆರಿ ಕ್ರಿಯೇಟಿವ್ ಮನುಷ್ಯ, ಸರಿನಾ. ತುಂಬ ಥರ ಡಿಸೈನ್ ಎಲ್ಲ ಟ್ರೈ ಮಾಡಿ ಫೈನಲ್ ಒಂದು ಹೊಸ ಥರ ಡಿಸೈನ್ ಕೊಡಬೇಕು ಅಂತ, ಇಂಡಸ್ಟ್ರಿಗೆ ಬೇರೆ ಪ್ಯಾಟರ್ನ್ ಬರಬೇಕು ಅಂತ ಪ್ಲ್ಯಾನ್ ಮಾಡಿ ಮಾಡಿಸಿರೋಂಥ. ಇದು ಕೂಡ ಅದೇ ಥರ ಪ್ಯಾಟರ್ನ್ಸು, ಕಲರ್ಸ್ ಅವರಿಗೋಸ್ಕರನೇ ಹಾಕೋ ಬಂದಿರೋದು. ಬ್ಯೂಟಿಫುಲ್ಲಾಗಿ ಬಂದಿದೆ ಡಿಸೈನ್ಸ್, ನನಗಂತೂ ಒಳ್ಳೆ ರೆಸ್ಪಾನ್ಸ್ ಇದೆ, ನಿಮಗೂ ಕೂಡ ಹಾಗೆ ಅನಿಸುತ್ತೆ ಅಂದ್ಕೊಂಡಿದ್ದೀನಿ. ಹೋಪ್ ಯು ಲೈಕ್. ಎಲ್ಲ ಚೆನ್ನಾಗಿ ನಡೀತಿದೆ, ಎಲ್ಲ ಚೆನ್ನಾಗಿ ಬಂದಿದೆ. ಆಲ್ ದ ಬೆಸ್ಟ್. ದೇವರು ಒಳ್ಳೇದು ಮಾಡಲಿ, ತಾಯಿ ಚಾಮುಂಡೇಶ್ವರಿ ಎಲ್ರಿಗೂ ಒಳ್ಳೇದು ಮಾಡಲಿ, ಎಲ್ರಿಗೂ ಒಳ್ಳೆ ನೇಮ್ ಬರಲಿ. ಥ್ಯಾಂಕ್ ಯು. ಥ್ಯಾಂಕ್ ಯು ಸುಭಾಷ್ ಅವರೇ. ಚಂದನ್ ಅವರೇ, ನೆಕ್ಸ್ಟ್ ನಿಮ್ಮ ಕಾಸ್ಟ್ಯೂಮ್ ಡಿಸೈನರ್ ನೋಡಿ, ನಮ್ಮ ಟಿ ವಿ ನಮ್ಮ ಪೋಸ್ಟರ್ ಡಿಸೈನರ್ ಆಗ್ತಾರೆ ಸರ್. ಥ್ಯಾಂಕ್ ಯು. ಡೈಮಂಡ್ಸ್ ಪಳಪಳ ಅಂತದೆ ಹಾಗೆ ಸರ್. ಎಲ್ರಿಗೂ ನಮಸ್ಕಾರ. ನಾನು ರಾಜು ಶ್ಯಾಮ್ಬಾಗ್ ಅಂತ. ಡೈಲಾಗ್ ಬರೆದಿದ್ದೀನಿ ಈ ಫಿಲ್ಮಿಗೆ. ಮುಂಚೆಯಿಂದನೂ ಅರುಣ್ ಸರ್ ಅವ್ರ ಜೊತೆ ಕೂತ್ಕೊಂಡು ಇದು ಮೊದಲನೇ ಪ್ರಯತ್ನ ಆಗಿರೋದ್ರಿಂದ ತುಂಬ ಚೆನ್ನಾಗಿ ಗೈಡ್ ಮಾಡಿದ್ದಾರೆ. ಸಿನಿಮಾ ಗ್ರಾಮರ್ ಹೇಗಿರುತ್ತೆ, ಅದಕ್ಕೆ ಯಾವ ಥರ ಬರೀಬೇಕು ಅಂತ ತುಂಬ ಚೆನ್ನಾಗಿ ಅವ್ರ ಜೊತೆ ತುಂಬ ಕಲ್ತಿದ್ದೀನಿ. ಸಿನಿಮಾ ನೀವು ನೋಡಿ ಹೇಗಿದೆ ಅಂತ ಹೇಳಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ನಮ್ಮ ಆರ್ಟ್ ಡೈರೆಕ್ಟರ್ ಏನು ಹೇಳ್ತಾರೆ ಕೇಳೋಣ. ಎಲ್ಲರಿಗೂ ನಮಸ್ಕಾರ. ನಾನು ಈ ಸಿನಿಮಾದಲ್ಲಿ ಆರ್ಟ್ ಡೈರೆಕ್ಟ್ರಾಗಿ ವರ್ಕ್ ಮಾಡೋಕ್ಕೆ ನಮ್ಗೆ ಅರುಣನ ಇದು ಮಾಡಿಕೊಟ್ರು, ಅವಕಾಶ ಮಾಡಿಕೊಟ್ರು. ನಿಜ ಹೇಳಿ, ಆರ್ಟ್ ಡೈರೆಕ್ಟರ್ ವರ್ಕ್ ಮಾಡಿದ್ಯಾ ನೀನು? ಖಂಡಿತ ನಾನಲ್ಲ, ಖಂಡಿತ ನೀವು ಆರ್ಟ್ ಡೈರೆಕ್ಟರ್ ನಾನು ಅನ್ನೋಕ್ಕಿಂತಲೂ ನೀವು ಅನ್ನೋದೇ ಬೆಟ್ರು ನಾವು. ಯಾಕಂದರೆ ಪ್ರತಿಯೊಂದಕ್ಕೂ ನನಗೆ ಏನು ಟೆಕ್ನಿಕಲ್ ಏನು ಇದು ಮಾಡ್ತಿದ್ದೆವು, ಪ್ರತಿಯೊಂದಕ್ಕೆಲ್ಲ ಅವರು ಸಪೋರ್ಟ್ ಮಾಡಿಕೊಟ್ಟಿರೋದು ನನಗೆ. ಮತ್ತು ಪೇಮೆಂಟ್ ತೊಗೊಂಡಿದ್ಯಲ್ಲೋ? ಪೇಮೆಂಟ್ ಅದನ್ನು ತೊಗೊಂಡಿದ್ದೀನಿ ನಾನು. ಪೇಮೆಂಟ್ ನೀವೇ ಕೊಡಿಸಿರೋದು. ನನಗೆ ಬರೋ ಕ್ರೆಡಿಟ್ ಅರುಣ್ ನನಗೆ ಬಂದ್ರೂ ತೊಂದರೆ, ಯಾಕಂದರೆ ಅವರೇ ನನಗೆ ಪ್ರತಿಯೊಂದು ಪ್ಲ್ಯಾನ್ ಅವರೇ ಮಾಡಿಕೊಟ್ಟಿರೋದು. ನನ್ನ ಬೆಳೆಯವರಿಗೆ ಒಂದು ಅವಕಾಶ ಮಾಡಿಕೊಡೋವಂಥ ಡೈರೆಕ್ಟ್ರ್ ಅಂತ ಹೇಳಿದ್ರೂ ತಪ್ಪಿಲ್ಲ. ನಮಸ್ಕಾರ. ಥ್ಯಾಂಕ್ ಯು. ನಮ್ಮ ಮೇಕಪ್ ಸರ್, ಆ್ಯಕ್ಚುಲಿ ನಮ್ಮನ್ನು ಸುಂದರವಾಗಿ ಕಾಣುವಂತೆ ಮಾಡುವಂಥ ನಮ್ಮ ಮೇಕಪ್ ಆರ್ಟಿಸ್ಟ್ ಸರ್. ಎಲ್ರಿಗೂ ನಮಸ್ಕಾರ. ಈ ಸಿನಿಮಾ ಸುಮಾರು ಒಂದು 5 ವರ್ಷಗಳ ಮೊದಲಿಂದನೂ ನಾನು ಅರುಣ್ ಸರ್ ಮಾತಾಡ್ತಾ ಇದ್ವಿ. ಸೊ ಅದ್ಭುತವಾಗಿ ಬರಬೇಕು ಪೈಂಟಿಂಗ್ ಹೇಗಿರ್ಬೇಕಂದ್ರೆ ಅವರು ತಲೆಯಲ್ಲಿ ಅಷ್ಟೊಂದಿತ್ತು. ಪ್ರತಿದಿನ ಆಫೀಸಿಗೆ ಕರೆಯೋರು, ಬರೀ ಇದ್ರ ಬಗ್ಗೆನೇ ಚರ್ಚೆ. ಅವತ್ತಿದ್ದು ನಟ ನಟಿಯರು ಯಾರ್ಯಾರೋ ಏನೇನಾದರೂ, ಕೊನೆಗೆ ನಾವು ಇಲ್ಲಿಗೆ ಬಂದಾಗ ಕೂಡ ಅಮರ್ನ ನೋಡಿ ಮತ್ತು ಇವ್ರನ್ನ ನೋಡಿ ಒಬ್ಬೊಬ್ರಿಗೂ ಒಂದೊಂದು ಥರದ ಪ್ಯಾಟ್ರನ್ ಬರಬೇಕು ಅಂತ ಹೇಳಿ ಮೇಕಪ್ ಬಗ್ಗೆ ತುಂಬ ಆಳವಾಗಿ ತಿಳ್ಕೊಂಡಿದ್ರು. ನನಗೆ ಹೀಗೆ ಬೇಕು ಮಂಜಣ್ಣ, ಪ್ರತಿ ಸಾಂಗಿಗೂ ಒಂದೊಂದು, ಮತ್ತು ಪ್ರತಿ ಶಾರ್ಟ್ ಇಟ್ಟಾಗ್ಲೂ ನನಗೆ ಏನು ಬೇಕು ಅನ್ನೋದನ್ನು ಅವ್ರು ಕೇಳೋರು. ಹೇಳಿದ ತಕ್ಷಣ ನಾನು ಅದನ್ನು ಮಾಡಿಕೊಡುತ್ತೆ. ಸೊ ಅವಕಾಶ ಕೊಟ್ಟಂಥ ನಿರ್ಮಾಪಕ ಮತ್ತು ನಿರ್ದೇಶಕರಿಗೆ ಧನ್ಯವಾದಗಳು ತಿಳಿಸಿ. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಸೊ ನಮ್ಮ ಕೊರಿಯೋಗ್ರಾಫರ್ ಸರ್ ಹೈಟ್ ಮಂಜು ಅವರು ಮಾಸ್ಟರ್. ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ಈ ಒಂದು ಸಿನಿಮಾಗೆ ಅವಕಾಶ ಕೊಟ್ಟಿದ್ದಕ್ಕೆ ನನ್ನ ಗೆಳೆಯ ಅರುಣ್ಗೆ ನಾನು ಥ್ಯಾಂಕ್ಸ್ ಹೇಳ್ತೀನಿ. ಈ ಸಿನಿಮಾದಲ್ಲಿ ಒಂದು ಸಾಂಗ್ ನನಗೆ ಕೆಲಸ ಮಾಡಿದ್ದೀನಿ ಸದ್ಯಕ್ಕೆ. ಸೊ ಆ ಒಂದು ಸಾಂಗು ಒಂದು ಬೇರೆ ಲೆವೆಲ್ಗೆ ಬಂದಿದೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಅದಕ್ಕೆ ಕಾರಣ ಅರುಣ್ ಅವ್ರಿಗೆ ಒಂದು ಕ್ಲಾರಿಟಿ ಇತ್ತು. ಅವರು ಸಾಂಗಿಗೆ ಅಂತ ನನಗೆ ಕರೆಸ್ಕೊಂಡಾಗ ಅವ್ರು ಕೇಳಿದ ಒಂದು ಯೂನಿಕಾಗಿ ಏನಾರ ಮಾಡ್ಬೋದಾ. ಸೊ ಅಂತ ಕೇಳಿದಾಗ ನನಗೆ ಓಕೆ ಒಂದಷ್ಟು ರೆಫರೆನ್ಸಸ್ ಕೊಟ್ಟೆ, ಹಿಂಗೆ ಮಾಡೋಣ ಅಂತ. ಸೊ ಅದಾದಮೇಲೆ ನಾನು ನಂಬಿ ಕೆಲಸ ಕೊಟ್ಟರು. ಸೊ ಅದ್ಭುತವಾಗಿ ಮೂಡ್ ಬಂದಿದೆ. ಇನ್ ದ ಫ್ಯೂಚರ್ ನಿಮಗೆ ಸಾಂಗ್ ಕನ್ಫರ್ಮ್ ಆಗಿ ಇಷ್ಟ ಆಗುತ್ತೆ ಅಂತ ಅಂದ್ಕೊಳ್ತೀನಿ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು. ವೈಟ್ ಮಾಸ್ಟ್ರು ಬನ್ನಿ, ಅಟ್ಲೀಸ್ಟ್ ಒಂದು 5 ಕಂಪೋಸ್ ಮಾಡಿ. ನೀವು ಮಾತಾಡಿದ್ರೆ ಧೈರ್ಯ ಬರುತ್ತೆ ಮಾಸ್ಟರ್, ಇಲ್ಲ ನಿಮ್ಗೆ ಬರೋದೇ ಇಲ್ಲ. ಬನ್ನಿ. ಎಲ್ರಿಗೂ ನಮಸ್ತೆ. ನನಗೆ ಎಲ್ರಿಗೂ ನಮಸ್ತೆ. ನನಗೆ ಅರುಣ್ ಸರ್ ಕರೆದು ಒಂದು ಚಿಕ್ಕ ಫೈಟ್ದು ಒಂದು ಚಾನ್ಸ್ ಕೊಟ್ಟರು. ಅದು ತುಂಬ ಚೆನ್ನಾಗಿ ಮಾಡಿಕೊಟ್ಟೆ. ಅದು ನೋಡಿದ್ರೆ ಇನ್ನೊಂದು ಫೈಟ್ ಕೊಟ್ಟರು, ಅದು ತುಂಬ ಚೆನ್ನಾಗಿ ಮಾಡಿಕೊಟ್ಟೆ. ಥ್ಯಾಂಕ್ ಯು ಅರುಣ್ ಸರ್. ಮತ್ತು ಈ ಸಿನಿಮಾದಲ್ಲಿ ಮಾಡಿದ 4 ಆರ್ಟಿಸ್ಟು ತುಂಬ ಚೆನ್ನಾಗಿ ಮಾಡಿದರು. ಎಲ್ರಿಗೂ ಥ್ಯಾಂಕ್ಸ್, ಧನ್ಯವಾದ. ಓಕೆ, ಹಾಗೆ EP ಸರ್ ಕೊಟ್ಬಿಡಿ. ಶ್ರೀಕಾಂತ್ ಸರ್. ನಮಸ್ತೆ ಎಲ್ಲರಿಗೂ.
ಸರ್ ಇದು ವಿದ್ಯಾರ್ಥಿ ವಿದ್ಯಾರ್ಥಿನಿಯರೇ ಅಂತ ಒಂದು ಟೈಟ್ಲ್ ಇಟ್ಕೊಂಡು ಸಿನಿಮಾ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅಂತ ನನಗೆ ಡೈರೆಕ್ಟರ್ ಆದ್ರ ಅರುಣ್ ಸರ್ ಕರೆದ್ರು ಒಂದು ದಿವಸ. ನಿಮ್ಮ ಹತ್ರ ಮಾತಾಡಬೇಕು ಬನ್ನಿ ಅಂತ ಅಂದರು. ಹೋದೆ, ಜಯನಗರಲ್ಲಿ ಆಫೀಸು, ಪ್ರೊಡ್ಯೂಸರ್ ಸರ್ದು ಆಫೀಸು. ಹೋದ್ವಿ, ಮೀಟ್ ಮಾಡಿದ್ವಿ. ಸ್ಕ್ರಿಪ್ಟು ಫುಲ್ ಬೌಂಡ್ ಸ್ಕ್ರಿಪ್ಟು ನನ್ನ ಕೈಗೆ ಕೊಟ್ಟರು, ಶ್ರೀಕಾಂತ್ ಓದಿ ಅಂತಂದು. ಸರ್ ಇಲ್ಲ ಸರ್, ನಿಮ್ಮ ಮೇಲೆ ನನಗೆ ಕಾನ್ಫಿಡೆನ್ಸ್ ಇದೆ, ನಾವು ಬೌಂಡ್ ಸ್ಕ್ರಿಪ್ಟ್ ನೀವು ರೆಡಿ ಇದೆ, ನಾನು ನೀವು ಬ್ರೇಕಪ್ಸ್ ಹೇಳಿ ಯಾವ್ಯಾವ ಥರ ಏನು ಅಂತ ಅಂದ್ಬಿಟ್ಟು ಅದ್ರ ಪ್ರಕಾರ ನಾವು ಬಜೆಟಿಂಗ್ ಮಾಡ್ಕೊಡ್ತೀವಿ, ಅದ್ರ ಪ್ರಕಾರ ವರ್ಕ್ ಮಾಡೋಣ ಅಂತ ಅಂದ್ಬಿಟ್ಟು ಸ್ಟಾರ್ಟ್ ಆಗಿದೆ ನನ್ನ ಜರ್ನಿ. ಅವ್ರ ಜೊತೆ ಸ್ಟಾರ್ಟ್ ಆಗಿದೆ ಆ ಥರ. ಸೊ ಸಿನಿಮಾ ಬಂದು ನಾವು 50 ದಿವಸ ಪ್ಲಸ್ 9 ಕಾಲ್ ಶೀಟು, ಟೋಟಲ್ ಒಂದು ಹೆಚ್ಚು ಕಡಿಮೆ 55-60 ದಿವಸ ನಾವು ಸಿನಿಮಾ ಶೂಟ್ ಮಾಡಿದ್ದೀವಿ. ಬೆಂಗಳೂರು, ಮೈಸೂರು, ಆಮೇಲೆ ಮಂಗಳೂರು ಎಲ್ಲ ಕಡೆ ಶೂಟ್ ಮಾಡಿರೋಂಥ ಸಿನಿಮಾ. ಮೇಜರ್ ಆಗಿ ಮೈಸೂರು ಎಪಿಸೋಡು, ನಮ್ಮ ಏನು ವಿದ್ಯಾರ್ಥಿಗಳದ್ದು ಬಂದಿರೋದು ಮೈಸೂರು ಎಪಿಸೋಡಲ್ಲಿ. ಅದು ಬಿಟ್ಟು ಬ್ಯಾಂಗ್ಳೂರಲ್ಲಿ ಅವ್ರ ಮನೆ ಪೋರ್ಷನ್ಸ್ಗಳೆಲ್ಲ ಬ್ಯಾಂಗ್ಳೂರಲ್ಲಿ ಮಾಡಿದ್ವಿ. ಅದಾದಮೇಲೆ ಸಾಂಗ್ಗೆ ಅಂದ್ಬಿಟ್ಟು ಮಂಗಳೂರಿಗೆ ಹೋಗಿದ್ದೀವಿ. ಸೊ ಸಿನಿಮಾ ಹ್ಯಾಸ್ ಕಮ್ ಅಪ್ ವೆರಿ ಗುಡ್ ಅನ್ನೋದು ನಮ್ಮ ಒಂದು ಇಂಟರ್ನಲ್. ಆ್ಯಸ್ ಯೂಶುವಲ್ ಎಲ್ಲರೂ ಹೇಳೋದು ಅದೇನೆ, ಸಿನಿಮಾ ಚೆನ್ನಾಗಿ ಬಂದಿದೆ ನೋಡಿ ಅಂತ ಅಂದ್ಬಿಟ್ಟು. ಬಟ್ ಈ ಸಿನಿಮಾ ಔಟ್ ಆಫ್ ದ ಕಲ್ಟ್, ಅಂದರೆ ಒಂದು ಜಾನರಲ್ಲಿ ಇಲ್ಲ, ಒಂದು ತಂಡದ ಪ್ರೇಕ್ಷಕರಿಗೆ ಅಂತ ಇಲ್ಲ, ಪ್ರತಿಯೊಂದು ಪ್ರೇಕ್ಷಕರು ನೋಡೋಂಥದ್ದು ಪ್ರತಿಯೊಂದು ಎಲಿಮೆಂಟು ಇದೆ. ಅಂದರೆ ಸಿನಿಮಾ ಸ್ಟಾರ್ಟಿಂದ ಕೊನೆವರೆಗೂ ಒಂದೊಂದು ಕಡೆನೂ ಒಂದೊಂದು ಥರ ಜಾನರ್ ಬರ್ತಾ ಹೋಗುತ್ತೆ. ಸೊ ಸಿನಿಮಾ ಹ್ಯಾಸ್ ಕಮ್ ಅಪ್ ವೆರಿ ಗುಡ್. ಅತಿ ಶೀಘ್ರದಲ್ಲಿ ಇನ್ನೊಂದೆರಡು ಪ್ರೆಸ್ ಮೀಟ್ ಮಾಡ್ತೀವಿ, ಅದರಲ್ಲಿ ಡೇಟ್ ಅನೌನ್ಸ್ ಆಗುತ್ತೆ. ಇದು ಎಲ್ಲ ಹೇಳಬೇಕು ಅಂದರೆ ಥ್ಯಾಂಕ್ಸ್, ಎಲ್ಲ ಹೇಳಬೇಕು ಅಂದರೆ ಎಲ್ಲರೂ ಹೇಳೋದು ಅದೇನೆ ಕೊನೆಗೆ. ಥ್ಯಾಂಕ್ಸ್ ಟು ಅವರ್ ಡೈರೆಕ್ಟರ್ ಆ್ಯಂಡ್ ಪ್ರೊಡ್ಯೂಸರ್ಸ್ ಹ್ಯಾಸ್ ಗಿವನ್ ಫಾರ್ ದ ಆಪರ್ಚುನಿಟಿ ನಂಗೆ ಕೊಟ್ಟಿದ್ದಕ್ಕೆ ತುಂಬ ಥ್ಯಾಂಕ್ಸ್ ಅಂತ ಹೇಳ್ತೀನಿ. ಥ್ಯಾಂಕ್ ಯು. VFX ನೀವೇ ವಿನಯ್ ಅವರು VFX ಟೀಮಿಂದ ಮಾತಾಡಬೇಕು. ಏನು ಮಾಡಿದ್ರು ಅದನ್ನು ಹೇಳಿ. ಫಸ್ಟ್ ಆಫ್ ಥ್ಯಾಂಕ್ಸ್ ಅಗೇನ್ ಫಾರ್ ದ ಆಪರ್ಚುನಿಟಿ. ನಮ್ಮ ಅಪ್ಪನೇ ಪ್ರೊಡ್ಯೂಸರು. ಐ ಗೆಸ್ ಐ ಲಕ್ಡ್ ಔಟ್ ಇನ್ ದಟ್ ಡಿಪಾರ್ಟ್ಮೆಂಟ್. ಬಟ್ as an animation studio, we are trying to do something different. We are trying to take a different approach. We are trying to integrate the latest AI models and so on to try to bring some new thing to the cinema industry. Adonde helakagodu nange. Hopefully you all will enjoy the animation, and again thank you, and I hope that the response is as good as we think it is. Thank you. Thank you. So I request everybody to please join for a group photo, please. ಟೆಕ್ನಿಷಿಯನ್ ಇದ್ದೀವಿ. ಟೆಕ್ನಿಷಿಯನ್ಸ್ ಆಗಲಿ, ಆರ್ಟಿಸ್ಟ್ಗಳಾಗಲಿ, ಪ್ರತಿಯೊಬ್ಬರೂ ಈ ಕಾಲೇಜಿಗೆ ಹೇಗೆ ಟೈಮಿಗೆ ಸರಿಯಾಗಿ ಬರ್ತಾರೆ ಆ ಥರ ನಮ್ಮ ಸಿನಿಮಾಗೆ ಬಂದ್ಬಿಟ್ಟು ತುಂಬ ಅಂದರೆ ಟೈಮ್ ಕನ್ಸಂಪ್ಷನ್ ಅನ್ನೋದೇನಾಗುತ್ತೆ ಸಿನಿಮಾನಲ್ಲಿ, ಶುರುವಾಗೋದು 10 ಗಂಟೆ 11 ಗಂಟೆ ಆಗೋದು ಕೆಲವು ಸಿನಿಮಾಗಳಲ್ಲಾಗತ್ತೆ. ಅದು ನಮ್ಮ ಸಿನಿಮಾಲಿ ಆಗಲಿಲ್ಲ. ಪ್ರತಿ ದಿವಸ ಮಾರ್ನಿಂಗ್ 7:30 ಫಸ್ಟ್ ಶಾಟ್ ಇಡ್ತಾ ಇದ್ವಿ ಸರ್. ಅದು ನಮ್ಮ ಪ್ರತಿಯೊಂದು ಟೆಕ್ನಿಷಿಯನ್ಗೂ ಹಾಗೂ ನಮ್ಮ ಪ್ರತಿಯೊಂದು ಕಲಾವಿದರಿಗೂ ನಾನು ಥ್ಯಾಂಕ್ಸ್ ಹೇಳ್ತೀನಿ. ಅವೆಲ್ಲ ಹೇಳೋದು ಮರ್ತ್ಬಿಟ್ಟೆ. ಅದಕ್ಕೆ ಐ ಆಮ್ ವೆರಿ ಥ್ಯಾಂಕ್ಫುಲ್ ಫಾರ್ ಆಲ್ ದ ಆರ್ಟಿಸ್ಟ್ ಆ್ಯಂಡ್ ಟೆಕ್ನಿಷಿಯನ್ಸ್ ಫಾರ್ ದ್ಯಾಟ್. Thank you. Kindly. ಓಕೆನಪ್ಪ. ಎಲ್ರಿಗೂ ನಮಸ್ಕಾರ. ವಿಶೇಷವಾಗಿ ಮಾಧ್ಯಮ ಮಿತ್ರರಿಗೆ, ಯಾಕಂದರೆ ಇದು ಪ್ರೆಸ್ ಮೀಟು, ಹೀಗಾಗಿ ಅಂಥ ವಿಶೇಷತೆ ಅನ್ನೋದು ಅಂತ ಅದು ಏನಿಲ್ಲ ಇದರಲ್ಲಿ. ಯಾಕಂದರೆ ಅರುಣ ನನಗೆ ತುಂಬ ಆತ್ಮೀಯ, ನನ್ನ ಜೊತೆ ಕೆಲಸನೂ ಮಾಡಿದ್ದಾನೆ, ಮತ್ತು ಒಳ್ಳೆ ಪ್ರತಿಭಾವಂತ. ಅದರಲ್ಲೂ ಶ್ರೀಕಾಂತು ಅಷ್ಟೇ. ಬಾ ಶ್ರೀಕಾಂತ್, ನಮ್ಮ ಹುಡುಗರು ಎಲ್ಲ ಸೇರಿ ಒಂದು ಫಿಲ್ಮ್ ಮಾಡ್ತಿದ್ದೀವಿ ಅಂತ ಹೇಳಿದರು. ಅರುಣ್ ಹೇಳಿದ್ದು ಇದರಲ್ಲಿ ವಿಲನ್ ಥರನೂ ಕಾಣಬೇಕು, ಒಳ್ಳೆಯವ್ರ ಥರನೂ ಕಾಣಬೇಕು, ಭಾವನಾತ್ಮಕವಾಗಿಯೂ ಆ್ಯಕ್ಟ್ ಮಾಡಬೇಕು, ಅಂದರೆ ನವರಸಗಳ ಒಂದು ಸಮ್ಮಿಲನ ಅಂತ ಹೇಳಿ ಅದನ್ನು ನೀವು ಮಾಡಬೇಕು ಗುರುಗಳೇ ಅಂತ ಹೇಳಿದಾಗ ನನಗೆ ತುಂಬ ಸಂತೋಷ ಆಯಿತು. ಯಾಕಂದರೆ ಆ ಎಂಟೈರ್ ಒಂದು ಏನು ಚಿತ್ರದಲ್ಲಿ ವೆರಿ ಪ್ರಾಮಿಸಿಂಗ್ ಯಂಗ್ಸ್ಟರ್ಸ್ ಏನು ಇಲ್ಲಿ ಕೂತಿದ್ದಾರೆ, ಹೀರೋ ಹೀರೋಯಿನ್ಗಳು,
ತುಂಬಾ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಅಂದರೆ ನಾವು ಅಲ್ಲಿ 4 ದಿವಸ ಕೆಲಸ ಮಾಡ್ಬೇಕಾದ್ರೆ ನಮಗೆ ಅನಿಸಿದ್ದು ಒಂದು ಒಳ್ಳೆಯ ಪ್ರತಿಭಾವಂತರ ತಂಡನ ನಮ್ಮ ಕನ್ನಡ ಚಿತ್ರರಂಗಕ್ಕೆ ಕೊಡ್ತಾ ಇದ್ದಾರೆ ಅನ್ನೋದು ಒಂದು ಖುಷಿ. ಮತ್ತು ಎಲ್ಲರೂ ಒಂದು ಪ್ರಾಮಿಸಿಂಗ್ ಟೆಕ್ನಿಷಿಯನ್ಸ್. ಅವರು ಪಾಪ ಮಾತಾಡೋದಕ್ಕೆ ತುಂಬ ಮುಜುಗರ ಪಟ್ಕೊಂಡ್ರು. ಎಲ್ಲರೂ ಮಾತಾಡಬೇಕಾಗಿದ್ದು ಆ್ಯಕ್ಚುಲಿ ಅವರು, ಯಾಕಂದರೆ ನಾವು ತೆರೆ ಮೇಲೆ ಅಭಿನಯಿಸ್ತೀವಿ, ಅವರು ತುಂಬ ಕಷ್ಟಪಟ್ಟು ಕೆಲಸ ಮಾಡೋದು ತಂತ್ರಜ್ಞರು. ಆ ಒಂದು ಟೀಮ್ ಅಂದರೆ ಇವನು ಹೇಳ್ದಂಗೆ ನಾವು ವಿದ್ಯಾರ್ಥಿನಿಯರ ಥರನೇ ಅಲ್ಲಿ ಹೋಗ್ತಿದ್ವಿ, ಕೆಲಸ ಮಾಡಿದ್ವಿ. ಮತ್ತು ಎಲ್ಲ ಸ್ನೇಹಿತರ ಜೊತೆಗೆ ಸೇರಿ ಆ ಒಂದು ಅದ್ಭುತವಾದ ಚಿತ್ರಗಳಿಗೆ ನಮ್ಮ ಕಾಂಟ್ರಿಬ್ಯೂಷನ್ ಇರುತ್ತಲ್ಲ, ಅದು ಕೊಡೋದಕ್ಕೆ ತುಂಬ ಖುಷಿ ಆಗುತ್ತೆ. ಮತ್ತು ನಿರ್ಮಾಪಕರು ಅಷ್ಟೇ ಒಂದು ಫ್ರೀ ಹ್ಯಾಂಡ್ ಕೊಟ್ಟು, ಅಂದರೆ ಸುಬ್ರಹ್ಮಣ್ಯ ಅವರಾಗಲಿ ಗೌಡರಾಗಲಿ ಅರುಣನ್ಗೆ, ಯಾಕಂದರೆ ಅವನು ಮೊದಲಿಂದನೂ ನಾನು ತುಂಬ ಅವನನ್ನು ಅಬ್ಸರ್ವ್ ಮಾಡ್ಕೊಂಡು ಬಂದಿದ್ದೀನಿ. ತುಂಬ ಪ್ರತಿಭಾವಂತ. ಅವನ ಕತೆ ಹೇಳೋ ರೀತಿ, ಅಂದರೆ ಅವನಿಗೆ ಆ ಪ್ಯಾಷನ್, ಫಿಲ್ಮ್ ಮೇಲಿರುವಂಥ ಪ್ಯಾಷನ್ ನನಗೆ ತುಂಬ ಇಷ್ಟ ಆಗ್ತಾಯಿತ್ತು. ಹೀಗಾಗಿ ಆ ಒಂದು ಚಿತ್ರ ಮೂಡಿ ಬರೋದಕ್ಕೆ ಪ್ರೊಡ್ಯೂಸರ್ಸು ಯಾವುದೇ ಥರದ ಹಸ್ತಕ್ಷೇಪ ಇಲ್ಲದೆ ಪ್ರತಿಯೊಂದಕ್ಕೂ ಅವನ್ನ ಬೆನ್ನ ಹಿಂದೆ ನಿಂತು ಈ ಮಟ್ಟಕ್ಕೆ ತಂದು ನಿಲ್ಲಿಸಿದ್ದಾರೆ. ಮುಖ್ಯವಾಗಿ ನಿರ್ಮಾಪಕರಿಗೆ ನಾನು ಧನ್ಯವಾದಗಳನ್ನು ಹೇಳೋದಕ್ಕೆ ಮತ್ತು ಅಭಿನಂದನೆ ಹೇಳೋದಕ್ಕೆ ಇಷ್ಟಪಡ್ತೀನಿ. ಜೊತೆಗೆ ನಮ್ಮ ಅರುಣನ್ಗೆ ತುಂಬ ಒಳ್ಳೆಯ ಟೆಕ್ನಿಷಿಯನ್. ಯಾಕೆ ಪದೇ ಹೇಳ್ತೀನಿ ಅಂದರೆ, ಅವನಿಗೆ ನಾನು ಇತ್ತೀಚಿಂದ ನೋಡಿದ್ದಲ್ಲ, ಸುಮಾರು ಒಂದು 15-20 ವರ್ಷದಿಂದ ಅವನ ಒಂದು ಆ ಪ್ಯಾಷನ್ ಏನಿತ್ತು ಅದನ್ನು ಇದ್ರ ಮುಖಾಂತರ ತೋರಿಸೋದಕ್ಕೆ ಹೊರಟಿದ್ದಾನೆ. ಖಂಡಿತ ಕನ್ನಡ ಚಿತ್ರರಂಗಕ್ಕೆ ಒಂದು ಒಳ್ಳೆ ಪ್ರತಿಭೆ ನಮಗೆ ಸಿಕ್ಕಿದೆ ಅಂತ ಹೇಳೋದ್ರಲ್ಲಿ ಇಲ್ಲ. ಎಲ್ರಿಗೂ ಒಳ್ಳೆಯದಾಗಲಿ. ಅನೇಕ ನಮ್ಮ ಜೊತೆಗೆಲ್ಲ ಹಿರಿಯ ಕಲಾವಿದರು ಮತ್ತು ಸ್ನೇಹಿತರು ಮಾಡಿದ್ದಾರೆ. ವಿಶೇಷವಾಗಿ ಚಂದನ್ ಶೆಟ್ಟಿ ಅವ್ರ ಬಗ್ಗೆ ನಾನು ಮಾತಾಡಲೇಬೇಕು. ಅವರು ಅಲ್ಲಿ ಎಲ್ಲರ ಜೊತೆ ಬೆರೀತಾ ಇರೋ ರೀತಿ, ಅವರು ಒಂದೊಂದು ರಿಹರ್ಸಲ್ ಮಾಡ್ಕೊಂಡಿರೋ ರೀತಿ, ನಾವು ಕ್ಲೈಮ್ಯಾಕ್ಸಲ್ಲಿ ಅವ್ರು ಮಾಡಿದ್ದು ನಿಜವಾಗ್ಲೂ ಸರ್ ತುಂಬಾ ರಿಯಲಿ ಅಪ್ರಿಷಿಯೇಟಿವ್. ತುಂಬಾ ಖುಷಿ ಆಯಿತು. ಮತ್ತು ಎಂಟೈರ್ ಚಿತ್ರ ಭವ್ಯ ಅವರು ಬಂದಿದ್ದಾರೆ. ಎಲ್ಲ ನುರಿತ ಕಲಾವಿದರ ತಂಡ ಚೆನ್ನಾಗಿ ಮಾಡಿದೆ. ನಮಗೇನೆಂದರೆ, ನಮ್ಮ ಮಾಧ್ಯಮ ಮಿತ್ರರಲ್ಲಿ, ಯಾಕಂದರೆ ಈಗ ನಮಗೆ ವಾರಕ್ಕೆ ಸುಮಾರು ಫಿಲ್ಮ್ಗಳು ರಿಲೀಸ್ ಆಗ್ತಾ ಇದೆ. ಅಂಥದ್ರಲ್ಲಿ ಎಷ್ಟೋ ಒಳ್ಳೊಳ್ಳೆ ಚಿತ್ರಗಳು ನಮಗೆ ಗೊತ್ತಿಲ್ಲದೇ ಮಾಯ ಆಗಿ ಹೋಗುವಂಥ ಪಾಸಿಬಿಲಿಟೀಸ್ ಇದೆ. ಅದಕ್ಕೆ ನೀವು ಎಷ್ಟು ಕನ್ನಡ ಚಿತ್ರರಂಗಕ್ಕೆ ವಿಶೇಷವಾಗಿ ಅನೇಕ ಹೊಸಬರಿಗೆ ಒಳ್ಳೆಯ ಒಂದು ವೇದಿಕೆ ಕೊಟ್ಟು ಪ್ರಚಾರ ಕೊಟ್ಟು ಇವತ್ತು ಈ ಮಟ್ಟಕ್ಕೆ ತಂದು ನಿಲ್ಲಿಸಿದಿರಿ. ಇದಕ್ಕೂ ಒಂದು ನಿಮ್ಮ ಕಾಂಟ್ರಿಬ್ಯೂಷನ್ ಇರಲಿ ಅಂತ ನಮ್ಮ ಮಾಧ್ಯಮದವರಿಗೆ ಎಲ್ಲ ಕೇಳ್ಕೊತೀನಿ. ಒಂದು ಒಳ್ಳೆಯ ಚಿತ್ರಕ್ಕೆ, ಒಳ್ಳೆಯ ತಂಡಕ್ಕೆ ಒಳ್ಳೆಯ ಒಂದು ಹಾರೈಕೆ ನನ್ನಿಂದಲೂ ಇದೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ನಮಸ್ಕಾರ. ಮೇಜರ್ಲಿ ಒಂದು ಪಾಯಿಂಟ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಫಸ್ಟು ನಾನು ಬ್ಯಾಂಗ್ಳೂರಿಗೆ ಬಂದಾಗ ಫಸ್ಟ್ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಜಾಯ್ನ್ ಆಗಬೇಕಾದ್ರೆ ತುಂಬ ಓಡಾಟ ನಡೀತಾ ಇದೆ. ಫಸ್ಟು ನನಗೆ ಡೈರೆಕ್ಷನ್ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಕೊಟ್ಟಿದ್ದು ಗುರುಗಳು. ಹಾಗಾಗಿ ಅವ್ರ ಜೊತೆ ನನ್ನ ಕೆರಿಯರ್ ಶುರು ಮಾಡಿದ್ದು ಆ್ಯಸ್ ಎ ಸೀರಿಯಲ್ ಅಸಿಸ್ಟೆಂಟ್ ಡೈರೆಕ್ಟ್ರಾಗಿ. ಸೊ ಹಂಗಾಗಿ ನನಗೆ ಗುರು ಋಣ ತೀರಿಸೋದಕ್ಕೆ ಒಂದು ಅವಕಾಶ ಸಿಕ್ತು ಅನ್ನೋದನ್ನು ನಾನು ಅಂದ್ಕೊಳ್ತೀನಿ. ಇಲ್ಲಿಗೆ ಮುಗಿಸ್ಬಿಡ್ಬೇಡಪ್ಪ. ಪ್ರಾರಂಭ. ಥ್ಯಾಂಕ್ ಯು. ಎಲ್ರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಸುನಿಲ್ ಸರ್. ಥ್ಯಾಂಕ್ ಯು ಅರುಣ್. ಥ್ಯಾಂಕ್ ಯು ಸೋ ಮಚ್. ಓಕೆ, ಸೊ ಈಗ ಇವರಿಗೆ ಕಾಕಿ ಯೂನಿಫಾರ್ಮ್ ಹಾಕಿದ್ರೆ ರಿಯಲ್ ಲೈಫಲ್ಲೂ ಇವರು ಪೊಲೀಸ್ ಏನೋ ಅಂತ ನನಗೂ ಮಾತ್ರ ಡೌಟ್ ಅಲ್ಲ, ನಿಮ್ಮೆಲ್ರಿಗೂ ಇದ್ದೇ ಇರುತ್ತೆ. ಸೊ ಲೇಡೀಸ್ ಅಂಡ್ ಜೆಂಟ್ಲ್ಮೆನ್, ಪ್ಲೀಸ್ ವೆಲ್ಕಮ್ ಪ್ರಶಾಂತ್ ಸಂಬರ್ಗಿ ಅವರನ್ನ. ಎಲ್ಲರಿಗೂ ಹೋಲಿ ಹಬ್ಬದ ಶುಭಾಶಯಗಳು. ಮಾಧ್ಯಮ ಮಿತ್ರರೇ, ಪ್ರೆಸ್, ಡಿಜಿಟಲ್ ಮೀಡಿಯಾ, ಯೂಟ್ಯೂಬರ್ಸ್ ಎಲ್ಲರಿಗೂ ಹಬ್ಬದ ಶುಭಾಶಯಗಳು. ವಿದ್ಯಾರ್ಥಿನಿಯರಲ್ಲೇ ನನಗೆ ಒಂದು ಪೊಲೀಸ್ ಡ್ರೆಸ್ ಹಾಕಿ ಕಾಪಿನ ಕೊಟ್ಟರು. ಹೆಸರೇನಂತ ಕೇಳಿದಾಗ ನಿಮ್ಮ ಹೆಸರೇ ಸರ್ ಪಾತ್ರದಲ್ಲಿರೋದು, ನಾನು ಅದನ್ನ ಇಟ್ಕೊಂಡೆ ಕಾನ್ಸೆಪ್ಟಲೈಸ್ ಮಾಡಿದ್ದು ಅಂತ ಡೈರೆಕ್ಟರ್ ಹೇಳಿದ್ರು. ಸೊ ಈ ಪಿಕ್ಚರು ನಾನು ಒಂದು ಕಾಪ್ ಆಗಿ ವರ್ಕ್ ಮಾಡಿದ್ದೀನಿ. ಆ್ಯಂಡ್ ನನಗೆ ಮೆನಿ ಕಂಗ್ರ್ಯಾಚುಲೇಷನ್ಸ್ ಟು ದಿ ಪ್ರೊಡ್ಯೂಸರ್ಸ್ ಹೂ ಆರ್ ಎಕ್ಸ್ಟ್ರೀಮ್ಲಿ ಪ್ರೊಫೆಷ್ನಲ್. ಅಂದರೆ ಅವರ ಇನ್ವಾಲ್ವ್ಮೆಂಟ್ ಅದೊಂದು ಕಾರ್ಪೊರೇಟ್ ಸ್ಟೈಲಲ್ಲಿ ಒಂದು ಫಿಲ್ಮನ್ನು ಹೇಗೆ ಮಾಡಬೇಕು ಪ್ರೋಸೆಸ್ ಇಟ್ಕೊಂಡು ಎಲ್ಲವನ್ನು ಮಾಡಿದ್ದು ನಮ್ಮ ಕುಕ್ಕೆ ಸರು ಮತ್ತು ಗೌಡ್ರು. ಸೊ ಅವರಿಗೆ ನನ್ನ ಅಭಿನಂದನೆಗಳು. ಮತ್ತು ಈಟ್ ಸಿನಿಮಾ, ಸ್ಲೀಪ್ ಸಿನಿಮಾ, ಥಿಂಕ್ ಸಿನಿಮಾ, ವರ್ಕ್ ಸಿನಿಮಾ ಅಂತ ಹೇಳುವ ನಮ್ಮ ಡೈರೆಕ್ಟರ್ ಅರುಣ್ ಅವರು ಈ ಸಿನಿಮಾಕ್ಕೆ ಅವ್ರು ಪಟ್ಟಿರ್ತಕ್ಕಂಥ ಶ್ರಮ, ಐ ನೋ ದ ವೇ ಹಿ ಥಿಂಕ್ಸ್, ಎಲ್ಲವನ್ನು ಹೇಗೆ ಯೋಚನೆ ಮಾಡ್ತಾರೆ ಅಂತ ನನಗೆ ಗೊತ್ತಿದೆ. ಮೆನಿ ಕಂಗ್ರ್ಯಾಚುಲೇಷನ್ಸ್ ಟು ಯು. ಆ್ಯಂಡ್ ತುಂಬ ಇಂಪಾರ್ಟೆಂಟ್ ಆಗಿ ದಿ 4 ಯಂಗ್ಸ್ಟರ್ಸ್ ಆ್ಯಂಡ್ ಚಂದನ್ ಶೆಟ್ಟಿ. ಚಂದನ್ ಶೆಟ್ಟಿ ಜೊತೆ ವರ್ಕ್ ಮಾಡಿದ್ದೀನಿ ಈ ಫಿಲ್ಮಲ್ಲಿ. ಆ್ಯಂಡ್ ದ 4 ಯಂಗ್ಸ್ಟರ್ಸ್, ಫ್ರಮ್ ದ ಡ್ಯಾನ್ಸ್ ಟು ದ ಆಕ್ರೋಬ್ಯಾಟ್ಸ್, they are the new prodigy and new stars for Sandalwood.
ಅದು ಮಾತ್ರ ಹೇಳಬಲ್ಲೆ ನಾನು. 4ರಲ್ಲೂ ಒಂದು ವಿಶೇಷ, 4 ಜನರಲ್ಲೂ ಒಂದು ವಿಶೇಷವಾದ ಗುಣಗಳಿವೆ. ಒಬ್ಬ ಆಕ್ರೋಬಟ್ ಡ್ಯಾನ್ಸ್ ಮಾಡ್ಬೋದು, ಜಂಪ್ ಮಾಡ್ಬೋದು, ಸ್ಟಂಟ್ ಮಾಡ್ಬೋದು, ಎಲ್ಲ ಸೆಲ್ಫ್ ಲರ್ನ್ಡ್. ಅಮರ್ ಆಗಿರ್ಬೋದು, ಮಾನ್ಸಿ ಆಗಿರ್ಬೋದು, ಎವ್ರಿ ಒನ್, ಭಾವನಾ ಆಗಿರ್ಬೋದು. ಸೊ ದಿಸ್ ಆರ್ ದ ಯಂಗ್ಸ್ಟರ್ಸ್. ಈ ಡಿಜಿಟಲ್ ಯುಗದಲ್ಲಿ ಯಂಗ್ಸ್ಟರ್ಸ್ ಹೇಗಿರ್ತಾರೆ, ಹೇಗೆ ಬದುಕ್ತಾ ಇರೋದನ್ನು ಚಿತ್ರೀಕರಿಸಿದ್ದೆ ಅರುಣ್ ಅವರು. ಯಂಗ್ಸ್ಟರ್ಸ್ಗೆ ಇನ್ನೊಂದು ಯಂಗ್ಸ್ಟರ್ಸ್ ಸೇರ್ಕೊಂಡಿದ್ದು ಚಂದನ್ ಶೆಟ್ಟಿ. ಅಲ್ಲಿ ನೀವು ಪಾರ್ಟಿ ಸಾಂಗ್ ಎಲ್ಲ ನೋಡ್ಬೋದು. ಐ ಥಿಂಕ್ it will be ready in a month or so. It will come out. Chandan's party song is extremely good. That will be the viral of 2024. That's for sure. And ಪ್ರಶಾಂತ್ ಸಂಬರ್ಗಿಯಾಗಿ ಪಾತ್ರ ಮಾಡಿ ಅವಕಾಶ ಕೊಟ್ಟಿದ್ದು, ಬಣ್ಣ ಹಚ್ಚಿದ್ದು ಮೊದಲನೇ ಪಿಕ್ಚರ್ ಇದು ನನಗೆ. ಆ್ಯಕ್ಚುಲಿ ಅನೇಕ ಪಿಕ್ಚರ್ಗಳು ಬರಬೇಕಾದ್ರೆ ಅನೇಕ ರಾಜಕೀಯ ಮತ್ತು ಚಿತ್ರದ ಅನೇಕ ವಿಷಯಗಳು ನಮ್ಮನ್ನು ದೂರ ಇಟ್ಟಿದ್ವು. ನಾವು ಫಿಲ್ಮ್ ಚೇಂಬರಿನ ವಿರುದ್ಧ ಹೋರಾಡಿದ್ದಕ್ಕೆ ನಮ್ಮನ್ನು 3-4 ಪಿಕ್ಚರ್ಗಳಲ್ಲಿ ನಟನೆ ಆಗಿದ್ದನ್ನು ಕಟ್ ಮಾಡಿದ ಉದಾಹರಣೆ ಇದೆ ಈ ವೇದಿಕೆಯಲ್ಲ ಮಾತಾಡಲಿಕ್ಕೆ. ಇನ್ನೊಂದು ವೇದಿಕೆಯಲ್ಲಿ ನಮಗೆ ಆದ ನೋವು ಮತ್ತು ಅವಮಾನದ ಬಗ್ಗೆ ಖಂಡಿತವಾಗಿಯೂ ಯಾವ ಪಿಕ್ಚರಲ್ಲಿ ನಟನೆ ಮಾಡಿ ಕಟ್ ಮಾಡಿಸಿದ್ರು, ಯಾರು ಕಟ್ ಮಾಡಿಸಿದ್ರು, ಹೇಗೆ ಒಂದು ದಬ್ಬಾಳಿಕೆ ಆಯಿತು, ಅದನ್ನೆಲ್ಲ ಮೀರಿ ಒಂದು ಚಿತ್ರದಲ್ಲಿ ಇವತ್ತು ವಿದ್ಯಾರ್ಥಿಗಳೇ, ಇಟ್ಸ್ ಅ ಡಿಜಿಟಲ್ ಯುಗದಲ್ಲಿ ಒಂದು ಡಿಜಿಟಲ್ ಯಂಗ್ಸ್ಟರ್ಸ್ ಮಾಡಿರ್ತಕ್ಕಂಥ ಮೂವಿ. ಐ ಥ್ಯಾಂಕ್ ದಿ ಎಂಟೈರ್ ಟೀಮ್. ಆ್ಯಂಡ್ ನನ್ನ ತುಂಬ ಥ್ಯಾಂಕ್ಸ್ ಹೇಳಬೇಕಾಗಿರೋದು ಅರುಣ್ಗೆ. ಅರುಣ್, ಥ್ಯಾಂಕ್ ಯು ವೆರಿ ಮಚ್. ಸರ್, ನೀವು ಹೆಂಗೆ ಸೆಲೆಕ್ಟ್ ಆಗಿದೆ ಅಂತ ಹೇಳಿ. ಆ್ಯಕ್ಚುಲಿ ನಾನು ಆಫೀಸ್ಗೆ ಹೋಗ್ತಾ ಇದ್ದೆ ಜಯನಗರಕ್ಕೆ. ಒಂದಿನ ಇವರು ಅರ್ಲಿ ಮಾರ್ನಿಂಗ್ 8:30 ಅನ್ಸಿದೆ, ವಾಕ್ ಮಾಡ್ಕೊಂಡು ಬರ್ತಾಯಿದ್ರು. ನಾನು ನೋಡ್ಕೊಂಡು ಹೋದೆ, ಇವ್ರ ಮೇಲೆ ಲವ್ ಆಗೋಯ್ತು. ಮತ್ತೆ ವಾಪಸ್ ತಿರ್ಸ್ಕೊಂಬಂದ್ಬಿಟ್ಟು ಹಾಯ್ ಸರ್ ಅಂದೆ, ಹೊರಟೋಗಿ ಶ್ರೀಕಾಂತ್ಗೆ ಫೋನ್ ಮಾಡಿಬಿಟ್ಟು ಅವ್ರ ನಂಬರ್ ತೊಗೊಳ್ಳಿ ಅಂದೆ. ನಂಬರ್ ತೊಗೊಂಡು ಆಮೇಲೆ ಫೋನ್ ಮಾಡಿ ಈ ಥರ ಮೀಟ್ ಮಾಡಬೇಕು ಅಂದೆ. ಬನ್ನಿ ಅಂದರು. ಹೋಗಿ ಮೀಟ್ ಮಾಡಿದೆ. ನಾನು ಅವ್ರಿಗೆ ಆ್ಯಕ್ಟಿಂಗ್ ಬರುತ್ತೆ ಬರಲ್ಲ ಅದೇನೂ ಕೇಳಿಲ್ಲ, ಯಾಕೆಂದರೆ ನಾನು ಲವರ್ ಹತ್ರ ಏನೂ ಕೇಳಲ್ವಲ್ಲ. ಹಾಗೆ ನೀವು ಸೆಲೆಕ್ಟ್ ಸರ್ ಮಾಡ್ತೀರಾ ಅಂತ ಹೇಳಿದೆ. ಪೊಲೀಸ್ ಕ್ಯಾರೆಕ್ಟರ್ ಅಂತ ಹೇಳಿದೆ. ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ವೆರಿ ಪ್ರೊಫೆಷನ್. ಕನ್ನಡಕ್ಕೆ ಇನ್ನೊಬ್ಬರು ಒಳ್ಳೆ ಸಪೋರ್ಟಿಂಗ್ ಆ್ಯಕ್ಟರ್ ಸಿಗ್ತಾರೆ ಅಂತ ನನ್ನ ಅಭಿಪ್ರಾಯ ಸರ್. ಇದನ್ನು ನೀವು ಕಂಟಿನ್ಯೂ ಮಾಡಿ ಅಂತ ಕೇಳ್ಕೊಳ್ತೀನಿ ಸರ್. ಖಂಡಿತ. ಈ ಪಿಕ್ಚರಲ್ಲಿ ನಾನು ಬಣ್ಣ ಹಚ್ಚಬೇಡಿ ಅಂದರು, ನ್ಯಾಚುರಲ್ ಆಗಿ ಕಾಣಬೇಕು ಅಂತ. ಗ್ರೇ ಹೇರ್ಸು ಫಿಲಿಮಲ್ಲಿ ಯೂಶ್ವಲಿ ಐ ಕಲರ್ ಹೇರ್, ಬಟ್ ಇಲ್ಲ ನೀವು ಸ್ವಲ್ಪ ಗ್ರೇ ಹೇರ್ ಇರಬೇಕು ನಿಮಗೆ ಅಂತ ಹೇಳಿ ಮಾನಿಟರ್ ಮಾಡ್ತಾ ಇದ್ರು. ಸರ್ ಕಟಿಂಗ್ ಆಯ್ತಾ, ಬಣ್ಣ ಹಚ್ಚಬೇಡಿ ಸರ್ ಅಂತ. ಸೊ ಈ ಥರ ಫಾಲೋ ಅಪ್ ಮಾಡಿ ಅಲ್ಲಿ ನನ್ನ ಗ್ರೇ ಶೇಡ್ ಅಥವಾ ಗ್ರೇ ಹೇರ್, ಎಂಟೈರ್ ಮೂವಿ ಹ್ಯಾವ್ ಕ್ಯಾರಿಡ್ ವಿತ್ ಗ್ರೇ ಹೇರ್. ಅದೇನೋ ಮೆಚೋರ್ಡ್ ಇನ್ಸ್ಪೆಕ್ಟರ್ ಅಂತನೋ ಅಥವಾ ಬುದ್ಧಿವಂತ ಇನ್ಸ್ಪೆಕ್ಟರ್ ಅಂತನೋ ಗೊತ್ತಿಲ್ಲ, ಬಟ್ ಫುಲ್ ಗ್ರೇ ಹೇರನ್ನು ಇಟ್ಕೊಂಡು ನಾನು ಫಿಲ್ಮಲ್ಲಿ ಕಾಣಿಸ್ಕೊಂಡಿದ್ದೀನಿ. ಸೊ ಇಟ್ ವಾಸ್ ಅನ್ ಎಕ್ಸ್ಪೀರಿಯನ್ಸ್. ಬಿಗ್ ಬಾಸ್ ಮಾಡಿರ್ಬೋದು, ಸಣ್ಣ ಟಿ ವಿಯಲ್ಲಿ ಬಂದಿರ್ಬೋದು, ಆದರೆ ಫಿಲ್ಮ್ ಇಂಡಸ್ಟ್ರಿ 2 ಪಿಕ್ಚರ್ ಮಾಡಿದೆ, ಬಟ್ ಅದು ರಾಜಕೀಯಕ್ಕಾಗಿ ಎಲ್ಲ ಕಟ್ ಡೌನ್ ಆಯಿತು. ಬಟ್ ದಿಸ್ ವಿಲ್ ಬಿ ಮೈ ಅಫಿಷಿಯಲ್ ಸಪೋರ್ಟಿಂಗ್ ಆ್ಯಕ್ಟರ್, ಲೀಡ್ ಕ್ಯಾರೆಕ್ಟರ್ ಆಗಿ ಮಾಡಿರ್ತಕ್ಕಂಥದ್ದು. ಸೊ ಐ ಥ್ಯಾಂಕ್ ಅರುಣ್. ಥ್ಯಾಂಕ್ ಯು ವೆರಿ ಮಚ್. ಲವ್ ಯು ಸರ್. ಥ್ಯಾಂಕ್ ಯು ಸರ್. ಪ್ರತಿಯೊಬ್ಬರಲ್ಲೂ ಒಂದೊಂದು ಸ್ಟೋರಿ ಇಟ್ಟಿರ್ತಾರೆ ಅರುಣ್. ನೆಕ್ಸ್ಟ್ ಯಾರು ಬರ್ತಾ ಇದ್ದಾರೆ ಅನ್ನೋ ಕ್ಯೂರಿಯಾಸಿಟಿ ನಮಗೂ ಇದೆ. ಸೊ ರಘು ಸರ್ನ ವೇದಿಕೆಗೆ ಬರ್ಮಾಡ್ಕೊಳ್ಳೋಣ. ಸೊ ಇಲ್ಲಿ ಕಾಮಿಡಿ ಜಲ್ಲಕ್ಕೆ ಏನಾದರೂ ಬರುತ್ತಾ, ಅಥವಾ ಇವ್ರನ್ನ ಎಲ್ಲಿ ನೋಡಿದ್ರಿ ನೀವು? ಲವ್ ಆಯ್ತಾ, ಏನಾಯ್ತು, ಅಫೇರಾ, ಅದನ್ನು ಹೇಳ್ಬಿಡಿ ಹೋಗ್ಲಿ. ಸರಿ ಆಯ್ತಾನ? ಎಲ್ಲರಿಗೂ ನಮಸ್ಕಾರ. ಲವ್ ಆಗಿಲ್ಲ, ಬೇರೆ ಆಗಿದೆ ಸರ್. ಬೇರೆ ಆಗಿದೆ. ಮಾಧ್ಯಮದವರಿಗೆ, ಪ್ರೆಸ್ನವ್ರಿಗೆ, ನಮ್ಮನ್ನು ಎಲ್ಲ ಕಡೆ ವಿಚಾರವನ್ನು, ಈ ಸಿನಿಮಾದ ವಿಚಾರವನ್ನು ಹಬ್ಬಿಸ್ತಾ ಇರೋದಕ್ಕೆ ನಿಮಗೆ ಮೊದಲು ಧನ್ಯವಾದಗಳು. ಹಾಗೆಯೇ ಒಂದು ಮುಖ್ಯವಾದಂಥ ವಿಚಾರ, ಹೊಸೊಬ್ಬರು ಸಿನಿಮಾ ಇಂಡಸ್ಟ್ರಿಗೆ ಬರಬೇಕು, ಡೈರೆಕ್ಷನ್ ಕಲಿಬೇಕು, ಅಥವಾ ಪ್ರೊಡ್ಯೂಸ್ ಮಾಡಬೇಕು, ಅಥವಾ ಆ್ಯಕ್ಟ್ ಮಾಡಬೇಕು ಅನ್ನೋರಿಗೆ ಈ ತಂಡ ಒಂದು ರೋಲ್ ಮಾಡೆಲ್. ಅಂದರೆ ಇದೊಂದು ಸಿಲೆಬಸ್ ಥರ. ಅಂದರೆ ಅಷ್ಟು ಪರ್ಫೆಕ್ಷನ್ ಇದೆ ಪ್ರತಿ ಹಂತದಲ್ಲೂ ಕೂಡ. ಪ್ರೀ ಪ್ರೊಡಕ್ಷನಿಂದ ಇವತ್ತಿನ ತನಕ, ಈಗ ಪೋಸ್ಟ್ ಪ್ರೊಡಕ್ಷನ್ ಕೆಲಸ ನಡೀತಿದೆ. ಕಲಾವಿದರನ್ನ ಯಾವ ಥರ ನಡೆಸ್ಕೋಬೇಕು, ಅವ್ರಿಗೆ ಯಾವ ಥರ ನರೇಷನ್ ಕೊಡಬೇಕು, ಪ್ರೊಡ್ಯೂಸರ್ಸ್ ಆರ್ಟಿಸ್ಟ್ಗಳ ಜೊತೆ ಹೇಗಿದ್ರು, ಅಂದರೆ ಒಂದು ವಿಶೇಷವಾದ ಒಂದು ಹೋಮ್ಲಿ ಅಟ್ಮಾಸ್ಫಿಯರ್. ನನಗೆ ಆ ವಿಚಾರದಲ್ಲಿ ಈ ತಂಡದ ಮೇಲೆ ಲವ್ ಆಗಿದೆ.
ವಿಶೇಷವಾದ ತಂಡ ಅನ್ಕೋತೀನಿ. ಮುಂದಿನ ದಿನಗಳಲ್ಲಿ ಈ ತಂಡದಿಂದ ದೊಡ್ಡ ದೊಡ್ಡ ಪ್ರಾಜೆಕ್ಟ್ಸ್ಗಳು ಬರುತ್ತೆ ಅಂತ ಡೆಫಿನೆಟಾಗಿ ನನಗೆ ಅನ್ನಿಸ್ತಾ ಇದೆ. ಆ ನಿಟ್ಟಿನಲ್ಲಿ ಅರುಣ್ಗೆ ತುಂಬ ಧನ್ಯವಾದಗಳನ್ನ ಹೇಳ್ತೀನಿ. ಸರ್ ರಘು ಸರ್ ಬಗ್ಗೆ ಒಂದೆರಡು ಮಾತು ಹೇಳಬೇಕು. ಫಸ್ಟು ನನ್ನ ಆಫೀಸಿಗೆ ಬಂದರು. ಆಫೀಸಿಗೆ ಬಂದ ತಕ್ಷಣ ಯೂಶ್ವಲಿ ಅವರು ಕಾಮಿಡಿ ಕ್ಯಾರೆಕ್ಟರ್ ಇರುತ್ತೆ ಅಂತ ಅಂದ್ಕೊಂಡು ಬಂದರು. ಸರ್ ಆ್ಯಕ್ಚುಲಿ ನಾನು ನಿಮ್ಮನ್ನು ಕರೆಸಿರೋದು ನೀವು ರೆಗ್ಯುಲರ್ ಏನು ಕ್ಯಾರೆಕ್ಟರ್ ಮಾಡ್ತೀರಾ ಆ ಸಿನಿಮಾದಲ್ಲಿ ನನ್ನ ಸಿನಿಮಾದಲ್ಲಿ ಇರಲ್ಲ ಸರ್ ಅಂದೆ. ಅವರು ಏನು ಹೇಳ್ತಿದ್ರು ಅಂದರೆ, ಇಲ್ಲ ಸರ್ ಆ್ಯಕ್ಚುಲಿ ಇಲ್ಲೊಂದು ವಿಷಯ ಹೇಳಕ್ಕೊಡ್ತೀನಿ, ತುಂಬ ನಗಿಸೋರು ತುಂಬ ಅಳಿಸ್ತಾರೆ ಅಂತ ನನಗೆ ಬಲವಾದ ನಂಬಿಕೆ. ಸಿನಿಮಾದಲ್ಲಿ ತುಂಬ ಅಳಿಸ್ತಾರೆ, ಆ ಪಾತ್ರ ಮಾಡಿದ್ದಾರೆ ಸರ್. ನಗಲ್ಲ ನೀವು, ನನ್ನನ್ನು ನೋಡಿದ್ರೆ ಒಂದು ಎಮೋಷನ್ ಆಗ್ತೀರ. ಅಂದರೆ ಸಿನಿಮಾದಲ್ಲಿ ಒಂದು ಆಟೋ ಡ್ರೈವರ್ ಕ್ಯಾರೆಕ್ಟ್ರು ರಿವೀಲ್ ಮಾಡ್ಬೋದಾ? ಅವಳು ಮಗಳಿರ್ತಾಳೆ. ಮುಂದಿನ ಹಂತದಲ್ಲಿ ಚಿತ್ರದಲ್ಲಿ ಆ ಮಗಳಿಗೆ ಏನಾಗುತ್ತೆ, ನಾನು ಯಾವ ಥರ ವೇದನೆ ಪಡ್ತೀನಿ, ಆ ಕಷ್ಟಗಳು, ಆ ಎಮೋಷನ್ಸ್ ಅದೆಲ್ಲ ಇದೆ. ಅಂದರೆ ನಿಮಗೆ ಮಾಧ್ಯಮದ ಮೂಲಕ ಒಂದು ರಿಕ್ವೆಸ್ಟ್ ಇದೆ ನನ್ನದು, ಬರೀ ಕಾಮಿಡಿಯಾಗಿ ಇಡಬೇಡಿ, ಅದೇ ರೋಲ್ನಲ್ಲಿ ಬ್ರ್ಯಾಂಡ್ ಮಾಡಿಬಿಡಿ. ಈ ಥರದ್ದೊಂದು ಅವಕಾಶ ಕೊಟ್ಟಿದ್ದಾರೆ. ಇದೊಂದು ನನಗೆ ಓಪನಿಂಗ್ ಅನಿಸುತ್ತೆ ಬೇರೆ ಥರ ಕ್ಯಾರೆಕ್ಟರ್ ಮಾಡೋದಕ್ಕೆ. ಬರೀ ಫಾರ್ಮಲ್ಸಲ್ಲಿ ಪ್ಯಾಂಟು ಶರ್ಟು ಸೂಟ್ ಹಾಕ್ಕೊಂಡೇ ಮಾಡಿದ್ದೀನಿ ಇಷ್ಟು ಸಿನಿಮಾಗಳು. ಇದೊಂದು ಹೊರತಾಗಿದೆ. ಆ ನಿಟ್ಟಿನಲ್ಲಿ ಅರುಣ್ ಅವರು ಒಂದು ಒಳ್ಳೆಯ ಅವಕಾಶ ಕೊಟ್ಟಿದ್ದಾರೆ. ಇದೆಲ್ಲಕ್ಕಿಂತ ಮುಖ್ಯವಾಗಿ ಈ ಚಿತ್ರದಲ್ಲಿ ಚಂದನ್ ಶೆಟ್ಟಿ ಅವರು, ಅವ್ರ ಜೊತೆ ಅವಕಾಶ ನನಗೆ ಅಭಿನಯಿಸುವಂಥದ್ದು, ಸ್ಕ್ರೀನ್ ಶೇರ್ ಮಾಡಿದ್ದೀನಿ. ಅದ್ಭುತ ಕಲಾವಿದ. ಅವರನ್ನು ನೀವು ಸೆಟ್ಟಲ್ಲಿ ನೋಡ್ಬೇಕ್ರಿ, ಎಷ್ಟು ಸಿಂಪಲ್, ಆ ಹಂಬಲ್ನೆಸ್. ಒಬ್ಬ ಹೀರೋ ಅಥವಾ ಆ ಮಟ್ಟಕ್ಕೆ ಬೆಳೆದಿರೋರು ಅಂತ ನಮ್ಮ ಜೊತೆ ಎಷ್ಟು ಜೆಲ್ ಆಗ್ತಾಯಿದ್ರು, ನಮ್ಮನ್ನು ಸಪೋರ್ಟ್ ಮಾಡ್ತಾಯಿದ್ರು. ಅವರ ಮ್ಯೂಸಿಕ್ ಅದರ ಲವ್ ಆಗಿದ್ವಿ ನಾವು. ಆ ನಿಟ್ಟಿನಲ್ಲಿ ಅವರ ಅಭಿಮಾನಿ. ಈಗ ಹಿಂದಿನ ಸಿನಿಮಾ ಅವ್ರದ್ದು ಎಲ್ಲರೂ ಕಾಲು ಎಳಿತೈತೆ ಕಾಲ, ಅದರಲ್ಲೂ ಕೂಡ ಅಭಿನಯಿಸುವಂಥ ಅವಕಾಶ ಸಿಕ್ಕಿತ್ತು. ಇದು ಅವ್ರ ಜೊತೆ 2ನೇ ಸಿನಿಮಾ. ಒಂದು ಪ್ಯಾಕೇಜ್ ಇದೆ. ಇನ್ನು ಯೂತ್ಸ್ ಎಲ್ಲ ಗೊತ್ತಿದ್ದಾರೆ, ಅದ್ಭುತ ಕಲಾವಿದರು. ಆಗಲೇ ಸುನಿಲ್ ಪುರಾಣಿಕ್ ಸರ್, ಪ್ರಶಾಂತ್ ಸಂಬಾರ್ಗಿ ಅವ್ರು ಹೇಳಿದ್ರು. ಅಂದರೆ ಇವರೆಲ್ಲ ಮುಂದಿನ ಸ್ಟಾರ್ಸ್. ಇವ್ರಿಗೆಲ್ಲರಿಗೂ ಒಳ್ಳೆಯದಾಗಲಿ. ಅರುಣ್ ಸರ್ಗೆ ಒಳ್ಳೆಯದಾಗಲಿ. ಶ್ರೀಕಾಂತ್ ಅವರು ನನಗೆ ಸಪೋರ್ಟ್ ಮಾಡ್ತಾನೆ ಇದ್ದಾರೆ. ಇಬ್ಬರು ಪ್ರೊಡ್ಯೂಸರ್ಸು ಅಷ್ಟೇ. ಇವರೆಲ್ಲ ಸಪೋರ್ಟ್ ಹೀಗೆ ನಮ್ಗೆ ಇರಲಿ ಈ ಕಲಾವಿದನ ಮೇಲೆ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದ. ಥ್ಯಾಂಕ್ ಯು. ಥ್ಯಾಂಕ್ ಯು ರಘು ಸರ್. ಇನ್ನು ದೇವು ಸರ್ ಬನ್ನಿ ಸರ್. ಸಪೋರ್ಟಿಂಗ್ ಆ್ಯಕ್ಟರ್ ಎಲ್ಲ ಬನ್ನಿ. ಮೇಡಮ್ ಸೊ ಯಾರು ಮಾತಾಡ್ತಾರೆ ಅಂತ ನನಗೂ ಗೊತ್ತಿಲ್ಲ. ಸೊ ಲೆಟ್ ಅಸ್ ಸಿ. ನೋಡಿ, ಯಾರು ಮಾತಾಡ್ತಿಲ್ಲ, ಅವ್ರ ಬಗ್ಗೆ ನಾನೇ ಮಾತಾಡ್ತೀನಿ. ಮ್ಯಾಮು ಆ್ಯಕ್ಚುಲಿ ಕುಮ್ದಾ ಮೇಡಮ್ ಆ್ಯಕ್ಚುಲಿ ಸುನೀಲ್ ಸರ್ ವೈಫ್ ಆಗಿ ಅವ್ರ ಕ್ಯಾರೆಕ್ಟ್ರು ಮಾಡಿದ್ದಾರೆ. ಇವರು ನೀವೇನು ಮಾಡಿದ್ದಾರೆ? ಅಲ್ಲಿ ಅದು ಅವ್ರ ಹತ್ರ ಬಾಯ್ ಬಿಡಿಸ್ತಾ ಇದ್ದೀನಿ. ಸಂಬರ್ಗಿ ಸರ್ ವೈಫ್ ಕ್ಯಾರೆಕ್ಟ್ರ್ ಮಾಡಿದ್ದಾರೆ. ಮೇಡಮ್ ನೀವೇನು ಮಾಡಿದ್ದೀರಿ? ಅರವಿಂದ್ ಸರ್ ವೈಫ್ ಕ್ಯಾರೆಕ್ಟ್ರ್ ಮಾಡಿದ್ದಾರೆ. ಮನಸ್ವಿ ಮದರಾಗಿ ಮಾಡಿದ್ದಾರೆ. ಇದನ್ನು ಅದಕ್ಕೆ ಬೈಕಲ್ಲಿ ಚೆನ್ನಾಗಿದೆ. ಓಕೆ, ಆಮೇಲೆ ದೇವು ಸರ್ ನನಗೆ ವೆರಿ ಮಚ್ ಕ್ಲೋಸು. ಇವರು ಒಂದು ಸಿಗರೇಟ್ ಕೊಡಿಸಿಲ್ಲ ಅಂತ ಎಡಿಟ್ರಿಗೆ ಇವ್ರದ್ದು ಇಲ್ಲಿ ಪ್ರೊಮೋ ವಿಡಿಯೋದಲ್ಲಿ ಇವ್ರು ಶಾರ್ಟ್ ಕಟ್ ಮಾಡಿದ್ದಾರೆ ಎಡಿಟ್ರು. ಓಕೆ, ದೇವು ಸರ್ ಒಂದು ಒಳ್ಳೆ ಪಾತ್ರ ಮಾಡಿದ್ದಾರೆ, ನನಗೆ ಬೆಸ್ಟ್ ಫ್ರೆಂಡು. ಆಮೇಲೆ ಅವಾಗವಾಗ ರೇಗಿಸ್ತಾ ಇದ್ದಾರೆ, ನನ್ನ ಸಿನಿಮಾ ಕೆರಿಯರಲ್ಲಿ ನೀನೇ ಕರೆಕ್ಟಾಗಿ ಪೇಮೆಂಟ್ ಕೊಟ್ಟಿರೋದು ಅಂತ. ಅದಕ್ಕೊಂದು 2 ಮಾತು ಹೇಳ್ಬಿಡಿದ್ರು. ಏನಿಲ್ಲ, ಸಿನಿಮಾಯಿಂದ ಹೊರಗಡೆ ಹೋಗಿದ್ದೆ. ಎಲ್ರಿಗೂ ಮಾಧ್ಯಮ ಮಿತ್ರರಿಗೆ ನಮಸ್ಕಾರ. ಎಲ್ರಿಗೂ ನಮಸ್ಕಾರ. ಮತ್ತು ಫಸ್ಟಾಗಿ ಅರುಣ್ ಸರ್ ನನಗೆ ಇದರಲ್ಲಿ ಒಂದು ಚಾನ್ಸ್ ಕೊಟ್ಟಿದ್ದಕ್ಕೆ ಅವ್ರಿಗೆ ಥ್ಯಾಂಕ್ ಯು ಹೇಳೋಕ್ಕೆ ಇಷ್ಟಪಡ್ತೀನಿ. ಏನಿಲ್ಲ, ನನಗೆ ಸಿನಿಮಾ ಬಿಟ್ಟು ಆಚೆ ಹೋಗಿದ್ದೆ, ಬಿಸ್ನೆಸ್ ಅದು ಇದು ಅಂದ್ಕೊಂಡು. ಮತ್ತು ವಾಪಸ್ ಬರಬೇಕಂತಂದರೆ ಒಂದು ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರಾಗಿ ಮತ್ತೆ ಕೆಲಸ ಶುರು ಮಾಡಿದಾಗ ಅರುಣ್ ಹೇಳ್ಕೊಟ್ಟಿದ್ದು ಏನಂತಂದರೆ, ಅರುಣ್ ಮತ್ತು ನಮ್ಮ ಎಡಿಟರ್ ಶ್ರೀಕಾಂತ್, KGF ಎಡಿಟ್ರು, ಅವರು ಏನಾದರೂ ಮಾಡೋ ಅದಕ್ಕೊಂದು ನಿನ್ನ ಸಂಭಾವನೆ ಅಂತ ತಗೋ ಅಂತ ಹೇಳಿದ್ರು. ಸೊ ಅವತ್ತಿಂದ ಸ್ಟಾರ್ಟ್ ಮಾಡಿದೆ. ಇವತ್ತು ಒಂಚೂರು ಪರವಾಗಿಲ್ಲ, ಸುಧಾರಿಸಿದ್ದೀನಿ. ಥ್ಯಾಂಕ್ ಯು ಎಲ್ರಿಗೂ. ಭವ್ಯ ಮೇಡಮ್ ಹಂಗೆ ಬಂದ್ಬಿಡಿ ಸ್ಟೇಜಿಗೆ. ಎಸ್, ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು ಸೊ ಮಚ್.
ಸೊ ಹಾಗೆ ನಿಮ್ಮೆಲ್ರಿಗೂ ಗೊತ್ತಿರುವಂತೆ ಭವ್ಯ ಮಾಡಮ್ ಅವರು ಕೂಡ ನಮ್ಮ ಚಿತ್ರದಲ್ಲಿ ಮುಖ್ಯ ಭೂಮಿಕೆಯಲ್ಲಿ ಕಾಣಿಸ್ಕೊಳ್ತಾ ಇದ್ದಾರೆ. ಸೊ ಆಸ್ ಆಲ್ವೇಸ್ ಗಾರ್ಜಿಯಸ್ ಭವ್ಯ ಮ್ಯಾಮ್ ಅವರು ನಮ್ಮ ಪ್ರಿನ್ಸಿಪಲ್. ಎಲ್ಲರಿಗೂ ನಮಸ್ಕಾರ. ಈ ದಿನ ವಿದ್ಯಾರ್ಥಿನಿಯವರ ಒಂದು ಈ ಚಿತ್ರದ ಲಾಂಚಿಂಗನ್ನು ಇಟ್ಕೊಂಡಿದ್ದಾರೆ ಇವತ್ತು. ತುಂಬ ಖುಷಿ ಆಯಿತು ನನಗೆ. ಯಾಕೆಂದರೆ ನಮ್ಮ ಅರುಣ್ ಅವರು ವಿಜಯ ಫಿಲ್ಮ್ ಇನ್ಸ್ಟಿಟ್ಯೂಟಲ್ಲಿ ಸ್ಟೂಡೆಂಟ್ ಆಗಿದ್ದರು. ಆಗ ನಾನು ಪ್ರಿನ್ಸಿಪಲ್ ಆಗಿದ್ದೆ ಅಲ್ಲಿ. ಸೊ ನನ್ನ ಸ್ಟೂಡೆಂಟ್ ಇಷ್ಟು ದೊಡ್ಡದಾಗಿ ಬೆಳೆದು ನಿಂತಿರೋದು ನನಗೆ ತುಂಬ ಖುಷಿ ಆಗ್ತಾ ಇದೆ. ಸೊ ಆಲ್ ದ ಬೆಸ್ಟ್ ಅರುಣ್. ಥ್ಯಾಂಕ್ ಯು ಮ್ಯಾಮ್. ಈ ಚಿತ್ರ ವಿದ್ಯಾರ್ಥಿನಿ ನಮಗೆಲ್ಲರಿಗೂ ಗೊತ್ತಿದೆ. ಸ್ಟೂಡೆಂಟ್ ಬಗ್ಗೆನೇ ಈ ಚಿತ್ರವನ್ನು ಇದು ಮಾಡಿದ್ದಾರೆ. ಇದರಲ್ಲಿ ನಾನು ಹೀರೋಗೆ ಒನ್ ಆಫ್ ದ 3 ಜನ ಹೀರೋಸು 3 ಜನ ಹೀರೋಯಿನ್ಸು. ಇದರಲ್ಲಿ ಒಬ್ಬ ನಮ್ಮ ಮಗ ಹೆಸರು ಮರ್ತೋಯ್ತು, ವಿವಾನ್. ಅವನಿಗೆ ಮದರಾಗಿ ನಾನು ಆ್ಯಕ್ಟ್ ಮಾಡಿದ್ದೀನಿ. ತುಂಬ ಚೆನ್ನಾಗಿದೆ ಈ ರೋಲು. ಅದರಲ್ಲಿ ಒಂದು ನೆನೆಸ್ಕೊಳ್ಬೇಕು ಅಂದರೆ ಅರುಣ್ ಅವರು ಒಂದು ನಂದು ಟು ಸಾಂಗ್ನ ಈ ಚಿತ್ರದಲ್ಲಿ ನನಗೆ ಆ್ಯಕ್ಟ್ ಮಾಡಿಸಿದ್ದಾರೆ. ಅದನ್ನು ತುಂಬ ಖುಷಿ ಆಯಿತು. ಆ ಸಾಂಗಲ್ಲಿ ಶಂಕರ್ನಾಗ್ ಅವರು ಫ್ಯಾನ್ ಆಗಿರ್ತಾರೆ ನನ್ನ ಮಗ. ಅಮ್ಮ ನೀವು ಮಾಡಿ ಅಂತ ಅದೊಂದು ಘಟನೆ, ಒಂದು ಇನ್ಸಿಡೆಂಟ್ ಬರುತ್ತೆ. ಅದೊಂದು ನೆನಪಿಸ್ಕೊಳ್ಳುವಂಥ ಒಂದು ಸಿಚುಯೇಷನ್ ಇದರಲ್ಲಿ. ಚಿತ್ರದಲ್ಲಿ ಎಲ್ಲ ಕಲಾವಿದರು ಇದ್ದಾರೆ. ನಮ್ಮ ಪುರಾಣಿಕ್ ಅವರು ಹಾಗೂ ಪ್ರಶಾಂತ್ ಸರ್ ಅವರು ಬಹಳಷ್ಟು ಆರ್ಟಿಸ್ಟ್ಗಳಿದ್ದಾರೆ. ಸ್ವಲ್ಪ ಲೇಟ್ ಆಗೋಯ್ತು, ಹಾಗಾಗಿ ನಾನು ಎಲ್ಲ ಸ್ವಲ್ಪ ಮರೀಲಿಕ್ಕೆ ಇದಾಯಿತು. ಸೊ ಇಲ್ಲಿ ಚಿತ್ರ ತುಂಬ ಚೆನ್ನಾಗಿ ಮೂಡಿ ಬಂದಿದೆ. ಈಗಿನ ಒಂದು ಜನ್ರೇಷನ್ನು ಹೇಗೆ ದಾರಿ ತಪ್ಪಿದ್ರೆ ಯಾವ ರೀತಿಯ ಎಲ್ಲ ಅನಾಹುತ ಆಗುತ್ತೆ ಅನ್ನೋ ಒಂದು ಘಟನೆಗಳು ಈ ಚಿತ್ರದಲ್ಲಿ ಇದೆ. ಒಂದು ಸರಿಯಾದ ಒಂದು ಪರ್ಸನ್ ಬಂದು ಅವ್ರಿಗೊಂದು ಮಾರ್ಗದರ್ಶನ ತೋರಿಸೋ ಒಂದು ಇದರಲ್ಲಿ ನಡೆಯುವಂಥ ಇಂಥರ ಒಂದು ಘಟನೆಗಳಿದೆ ಈ ಚಿತ್ರದಲ್ಲಿ. ಸೊ ಈ ಚಿತ್ರದಲ್ಲಿ ನಾನು ನಡೆಸಿದ್ದು ತುಂಬ ಖುಷಿ ಆಯಿತು ನನಗೆ. ಸೊ ಆಲ್ ದ ಬೆಸ್ಟ್ ಅರುಣ್ ಆ್ಯಂಡ್ ಎವ್ರಿಬಡಿ ಟೀಮ್. ಎಲ್ಲರಿಗೂ ನನ್ನ ಒಂದು ಬ್ಲೆಸ್ಸಿಂಗ್ಸ್ ಇರುತ್ತೆ. ಥ್ಯಾಂಕ್ ಯು ಸೋ ಮಚ್. ಆಲ್ ದ ಬೆಸ್ಟ್ ಎವ್ರಿ. ಥ್ಯಾಂಕ್ ಯು ಮ್ಯಾಮ್. ನಾನು ಅವ್ರ ಹೆಸರು ಹೇಳೋದೇ ಮಾಡ್ಬಿಟ್ಟೆ, ಸಾರಿ. ಈ ಇಂಪಾರ್ಟೆಂಟ್ ವ್ಯಕ್ತಿ ಯಾರು ಅಂತ ಹೇಳ್ಬೋದಲ್ಲ, ಅವರೇ ಚಂದನ್ ಶೆಟ್ಟಿ ಅವರು. ಈ ಒಂದು ವ್ಯಕ್ತಿ ಬಂದು ಎಲ್ಲ ಒಂದು ಈ ಚಿತ್ರದಲ್ಲಿ ಎಲ್ಲ ಒಂದು ಸಾಲ್ವ್ ಮಾಡೋವಂಥ ಕ್ಯಾರೆಕ್ಟರ್ ಅವ್ರದ್ದು. ಅವ್ರಿಗೊಂದು ಒಳ್ಳೆಯ ಮಾರ್ಗದರ್ಶನವನ್ನು ಕೊಟ್ಟು ಅವ್ರನ್ನ ಸರಿ ಮಾಡಲ್ಲ, ವಿದ್ಯಾರ್ಥಿನಿ ಸರಿ ಮಾಡ್ತಾರವಳು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಅವ್ರಿಗೆ ನಾನು ಫ್ಯಾನ್ ಕೂಡ. ತುಂಬ ಚೆನ್ನಾಗಿ ಆಡ್ತಾರೆ. ಈ ಒಂದು ಟ್ರೆಂಡಲ್ಲಿ ಒಂದು ಹೊಸ ಟ್ರೆಂಡ್ ಅಂತ ಅಂದ್ರಿ ಈ ಚಿತ್ರರಂಗಕ್ಕೆ. ಸೊ ನಿಮ್ಮ ವೈಫು ಶಿ ಇಸ್ ನಾಟ್ ದೇರ್. ಐ ಆಮ್ ಫ್ಯಾನ್ ಆಫ್ ಬೋತ್ ಆಫ್ ದೆಮ್. ಓಕೆ, ಗಾಡ್ ಬ್ಲೆಸ್ ಯು. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು ಸೋ ಮಚ್. ಹೌದು, ಚಂದನ್ ಶೆಟ್ಟಿ ಅವರು ಈ ಪ್ರೋಗ್ರಾಮಲ್ಲಿ ಹೊರಗಡೆ ಸಿಕ್ಕಾಗ ತುಂಬ ಸೈಲೆಂಟ್ ಆಗಿರ್ತಾರೆ. ಆದರೆ ಅವರ ಹಾಡು, ಮ್ಯೂಸಿಕ್ಕು, ಸೊ ಅವರ ಅಭಿನಯ ಇವಾಗ ಸೌಂಡ್ ಮಾಡ್ತಾ ಇದೆ. ಸೊ ಈಗ ನಮ್ಮ ಚಿತ್ರದ ಮುಖ್ಯ ಭೂಮಿಕೆಯಲ್ಲಿ ಕಾಣಿಸ್ಕೊಳ್ತಾ ಇರುವಂಥದ್ದು ವೆರಿ ವೆರಿ ಟ್ಯಾಲೆಂಟೆಡ್ ಚಂದನ್ ಶೆಟ್ಟಿ ಅವರನ್ನ ವೇದಿಕೆಗೆ ಬರ್ಮಾಡ್ಕೊಳ್ಳೋಣ. ಎಲ್ಲರಿಗೂ ನಮಸ್ಕಾರ. ಇಲ್ಲಿ ಬಂದಿರುವಂಥ ಎಲ್ಲ ನನ್ನ ಪ್ರೀತಿಯ ಮಾಧ್ಯಮ ಮಿತ್ರರಿಗೆ ನಿಮ್ಮ ಚಂದನ್ ಶೆಟ್ಟಿ ಮಾಡುವ ನಮಸ್ಕಾರಗಳು. ಸಿನಿಮಾದ ಹೆಸರು ಹೇಳ್ದಂಗೆ ವಿದ್ಯಾರ್ಥಿನಿಯರೇ ಒಂದು ಸ್ಟೂಡೆಂಟ್ಸ್ಗಳಿಗೋಸ್ಕರನೇ ಮಾಡಿರುವಂಥ ಒಂದು ಸಿನಿಮಾ. ಇತ್ತೀಚಿನ ದಿನಗಳಲ್ಲಿ ಸ್ಟೂಡೆಂಟ್ಸ್ಗಳು ಈ ಟ್ರೆಂಡಲ್ಲಿ ಯಾವ ಥರ ರಿಯಾಕ್ಟ್ ಮಾಡ್ತಾ ಇದ್ದಾರೆ ಅಂದರೆ ಪ್ರತಿಯೊಂದು ವಿಚಾರಕ್ಕೆ ಏನೇ ಒಂದು ಹೊಸತನ ಬರಲಿ ಅದಕ್ಕೆ ಸ್ಟೂಡೆಂಟ್ಸ್ಗಳು ಯಾವ ಥರ ಅದನ್ನು ರಿಸೀವ್ ಮಾಡ್ತಾರೆ, ಅದರಿಂದ ಅವರು ಮನಸ್ಸಲ್ಲಿ ಏನು ಬದಲಾವಣೆಗಳಾಗುತ್ತೆ, ಸಮಾಜ ಅವ್ರ ಮೇಲೆ ಯಾವ ರೀತಿ ಪರಿಣಾಮ ಬೀರ್ತಾ ಇದೆ ಅನ್ನೋ ಒಂದು ಒಳ್ಳೆಯ ಒಂದು ಸಬ್ಜೆಕ್ಟ್ನ ಮಾಡಿಕೊಂಡು ನಮ್ಮ ಡೈರೆಕ್ಟರ್ ಅರುಣ್ ಅಮುಕ್ತಾ ಅವರು ನನ್ನ ಸ್ಟುಡಿಯೋಗೆ ಬಂದು ಈ ಒಂದು ಕಥೆನ ನನಗೆ ನರೇಟ್ ಮಾಡಿದ್ರು. ನನಗೆ ತುಂಬ ಇಷ್ಟ ಆಯಿತು. ಕತೆ ಅಂತೂ ತುಂಬಾ ಇಷ್ಟ ಆಯಿತು ನನಗೆ. ಈ ಒಂದು ಪಾತ್ರ ಏನಿದೆ ಸರ್, ನಿಮಗೆ ಈ ಸಿನಿಮಾದಲ್ಲಿ ಹೀರೋಯಿನ್ ಇಲ್ಲ ಸರ್ ಅಂತಂದರು. ಬೇಜಾರೇನಾಗಿಲ್ಲ, ಕತೆ ತುಂಬ ಚೆನ್ನಾಗಿದೆ ಅಲ್ಲ ಬಿಡಿ ಸರ್, ಕತೆನೇ ಬ್ಯೂಟಿಫುಲ್ ಆಗಿದೆ ಅಂತ ಹೇಳಿ ನಾನು ಒಪ್ಕೊಂಡೆ.
ಆ್ಯಂಡ್ ಈ ಒಂದು ಸಿನಿಮಾದಲ್ಲಿ ನಾನು ಮಾಡಿರುವಂಥ ಒಂದು ಪಾತ್ರ 3 ಡಿಫ್ರೆಂಟ್ ಶೇಡ್ಸಲ್ಲಿ ಬರುತ್ತೆ. ತುಂಬ ರಿವೀಲ್ ಮಾಡೋಕ್ಕಾಗೋದಿಲ್ಲ. ಮುಂದಿನ ಪ್ರೆಸ್ ಮೀಟಲ್ಲಿ ಖಂಡಿತವಾಗ್ಲೂ ಆ ಟ್ರೈಲರ್ ರಿಲೀಸ್ ಆಗೋ ಟೈಮಲ್ಲಿ ಇನ್ನೊಂದಷ್ಟು ವಿಚಾರಗಳನ್ನ ನಿಮ್ಮ ಮುಂದೆ ಇಡ್ತೀವಿ. ಆ್ಯಂಡ್ ಎಲ್ಲ ಟೆಕ್ನಿಷಿಯನ್ಸ್ಗಳು ತುಂಬ ಚೆನ್ನಾಗಿ ಕೆಲಸ ಮಾಡಿದ್ದಾರೆ. ಆ್ಯಂಡ್ ಪ್ರೊಡ್ಯೂಸರ್ ಸರ್ ಇಬ್ಬರೂ ನಮ್ಮ ಸುಬ್ರಹ್ಮಣ್ಯ ಕುಕ್ಕೆ ಸರ್ ಆಗಿರ್ಬೋದು, ಶಂಕರೇಗೌಡ ಸರ್ ಆಗಿರ್ಬೋದು, ತುಂಬ ಪ್ರೊಫೆಷನಲ್ ಆಗಿ, ಅವಾಗ ಯಾರೋ ಒಬ್ಬರು ಹೇಳ್ತಾ ಕಾರ್ಪೊರೇಟ್ ಲೆವೆಲಲ್ಲಿ ಒಂದು ಸಿನಿಮಾ ಮಾಡೋದನ್ನು ಇಂಟ್ರಡ್ಯೂಸ್ ಮಾಡಿದ್ದಾರೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಪ್ರತಿಯೊಬ್ಬರು ಪೇಮೆಂಟ್ಸ್ ಆಗಿರ್ಬೋದು, ಪ್ರತಿಯೊಬ್ಬರ ಏನೇ ನೀಡ್ಸ್ ಆಗಿರ್ಬೋದು, ಆನ್ ದ ಟೈಮ್ ಹೇಗೆ ಒಂದು ಸ್ಯಾಲ್ರಿ ಕ್ರೆಡಿಟ್ ಆಗುತ್ತೆ ತಿಂಗಳ ಕೊನೆಯಲ್ಲಿ ಕೆಲಸ ಮಾಡಿದವ್ರಿಗೆ, ಅದೇ ರೀತಿ ಪೇಮೆಂಟ್ಸ್ಗಳಾಗಿರ್ಬೋದು, ಅವರ ಏನೇ ಒಂದು ನೀಡ್ಸ್ ಆಗಿರ್ಬೋದು, ತುಂಬ ಚೆನ್ನಾಗಿ ಫುಲ್ಫಿಲ್ ಮಾಡಿಕೊಟ್ಟಿರೋದಕ್ಕೆ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಮುಖ್ಯವಾಗಿ ಈ ಸಿನಿಮಾದಲ್ಲಿ ಸ್ಟೂಡೆಂಟ್ಸ್ ಆಗಿ ಕಾಣಿಸ್ಕೊಂಡಂತಹ ಮನೋಜ್, ಆಮೇಲೆ ಅಮರ್, ಮಾನಸ್ವಿ, ಭಾವನಾ ಅವರು ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ ಸಿನಿಮಾದಲ್ಲಿ. ಅವ್ರ ಜೊತೆ ಕೆಲವೊಂದು ಸೀನ್ಗಳು ಮಾತ್ರ ಅವ್ರ ಜೊತೆ ಆ್ಯಕ್ಟ್ ಮಾಡ್ಲಿಕ್ಕೆ ಸಿಕ್ತು. ಸೊ ಎಂಟೈರ್ ಚಿತ್ರತಂಡಕ್ಕೆ ನನ್ನ ಕಡೆಯಿಂದ ಆಲ್ ದ ವೆರಿ ಬೆಸ್ಟ್ ಹೇಳ್ತೀನಿ. ಆ್ಯಂಡ್ ವಿಜೇತ್ ಅವರು ಅವರು ಮ್ಯೂಸಿಕ್ ಡೈರೆಕ್ಷನ್ನ ಮಾಡಿದ್ದಾರೆ, ಒಂದು ಪಾರ್ಟಿ ಸಾಂಗ್ನ ಮಾಡಿದ್ದಾರೆ. ಆಫ್ಟರ್ 3 ಪೆಗ್ ನನ್ನ ಮತ್ತು ವಿಜೇತ್ ಅವರ ಕಾಂಬಿನೇಷನಲ್ಲಿ ಮತ್ತೊಂದು ಸಾಂಗ್ ಬರ್ತಾ ಇರೋದು ವಿದ್ಯಾರ್ಥಿನಿಯರ ಸಿನಿಮಾದಲ್ಲಿ. ಸಾಂಗ್ ತುಂಬ ಚೆನ್ನಾಗಿ ಬಂದಿದೆ. ಆ್ಯಂಡ್ ಬ್ಯಾಕ್ಗ್ರೌಂಡ್ ಸ್ಕೋರ್ ಕೂಡ ತುಂಬ ಚೆನ್ನಾಗಿ ಮಾಡ್ತಾರೆ ಅಂತ ನಂಬಿದ್ದೀನಿ. ಬಿಕಾಸ್ ನಾನು ಮತ್ತು ವಿಜೇತ್ ಇಬ್ಬರು ಅಟ್ ಎ ಟೈಮ್ ಕರಿಯರ್ನ ಸ್ಟಾರ್ಟ್ ಮಾಡಿದ್ದು. ಸೊ ಹಾಗಾಗಿ ನಮ್ಮಿಬ್ಬರ ಒಂದು ಕಾಂಬಿನೇಷನ್ ಮತ್ತೊಂದು ಸಲ ಬರ್ತಾ ಇರೋದ್ರಿಂದ ನಾನು ತುಂಬ ಎಕ್ಸೈಟ್ ಆಗಿದ್ದೀನಿ. ಆ್ಯಂಡ್ ಸುನಿಲ್ ಪುರಾಣಿಕ್ ಸರ್ ಕೂಡ ತುಂಬ ಚೆನ್ನಾಗಿ ಮಾಡಿದ್ದಾರೆ, ಭಾವನಾ ಮ್ಯಾಮ್ ಆ್ಯಂಡ್ ಪ್ರಶಾಂತ್ ಸಂಬರ್ಗಿ ಸರು, ಅಥವಾ ಅಲ್ಲೂ ಕೂಡ ಶೂಟಿಂಗ್ ಸೆಟ್ಟಲ್ಲೂ ಕೂಡ ತುಂಬ ಚೆನ್ನಾಗಿ ಹೇಳ್ಕೊಡ್ತಾಯಿದ್ರು. ಆ್ಯಕ್ಚುಲಿ ನಾನು ಕೂಡ ಹೊಸಬಾನೆ, ಬಿಕಾಸ್ ಇನ್ನೂ ನಂದು ಯಾವ ಸಿನಿಮಾ ಕೂಡ ಇನ್ನೂ ರಿಲೀಸ್ ಆಗಿಲ್ಲ. ಸ್ಟಿಲ್ ನಾನು ನನ್ನ ಹೊಸಬ ಅಂತಲೇ ಹೇಳ್ಕೊಳ್ತೀನಿ. ಸೊ ಅವರು ಚಿಕ್ಕ ವಿಷಯಗಳನ್ನ ನನಗೆ ಟೇಕ್ ಆದ ತಕ್ಷಣ ಸೈಡಿಗೆ ಹಿಂಗೆ ಕರ್ಕೊಂಡೋಗ್ಬಿಟ್ಟು, ನೋಡಪ್ಪ ಚಂದನ್ ಇದು ಸ್ವಲ್ಪ ಇದು ಎಕ್ಸ್ಪ್ರೆಷನ್ ಅಂತ ಹೇಳ್ಕೊಡ್ತಾಯಿದ್ರು. ಸುನಿಲ್ ಪುರಾಣಿಕ್ ಸರ್ ಹೇಳ್ಕೊಟ್ಟಿದ್ದಾರೆ. ಸೊ ಥ್ಯಾಂಕ್ ಯು ಸೋ ಮಚ್ ಸರ್ ಅದಕ್ಕೆ. ಆ್ಯಂಡ್ ಎಂಟೈರ್ ಚಿತ್ರತಂಡ, ಟೆಕ್ನಿಷಿಯನ್ಸ್ ಕೂಡ ಎಲ್ಲರೂ ತುಂಬ ಚೆನ್ನಾಗಿ ಕೆಲಸ ಮಾಡಿದ್ದಾರೆ. ಆ್ಯಂಡ್ ಎಲ್ಲರಿಗೂ ನನ್ನ ಕಡೆಯಿಂದ ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು ಸರ್. ಆ್ಯಂಡ್ ಎಲ್ಲರಿಗೂ ಹೋಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಬೆಂಗಳೂರಲ್ಲಿ ಮೊದಲೇ ನೀರಿಲ್ಲ, ಹೋಳಿ ಆಡೋದಕ್ಕೆ ಮತ್ತು ಅದನ್ನು ತೊಳ್ಕೊಳ್ಳೋಕ್ಕೆ ಉಚ್ಕೊಳ್ಳೋಕ್ಕೆ ನೀರು ಜಾಸ್ತಿ ಖರ್ಚು ಮಾಡೋದಕ್ಕೆ. ಸೊ ದಯವಿಟ್ಟು ಹೊಸದಾಗಿ ಯಾರಾದರೂ ಒಂದು ಐಡಿಯಾ ಕೊಡಿ, ಹೊಸದಾಗಿ ಹೋಳಿನ ಆಟ ಆಡೋದಕ್ಕೆ. ಡಿಜಿಟಲ್ ಹೋಳಿ ಆಡಿ ಅಂತ ನಮ್ಮ ಪ್ರೊಡ್ಯೂಸರ್ ಸರ್ ಹೇಳಿದ್ದಾರೆ. ಅದು ಯಾವ ಥರ ಅಂತ ಅವ್ರು ಆಮೇಲೆ ಬಂದು ಎಕ್ಸ್ಪ್ಲೇನ್ ಮಾಡ್ತಾರೆ. ಓಕೆ, ನಾನು ಚಂದನ್ ಸರ್ ಬಗ್ಗೆ ಒಂದೆರಡು ಮಾತು ಹೇಳಬೇಕು, ತುಂಬ ಇಂಪಾರ್ಟೆಂಟು. ಯೂಶಲಿ ನನಗೆ ಫಸ್ಟ್ ಥಿಂಗ್ ಸಣ್ಣ ರಿವರ್ಸು, ಈ ಸಿನಿಮಾದಲ್ಲಿ ಫೈನಲಿಗೆ ಸೆಲೆಕ್ಟ್ ಆಗಿದ್ದು ಚಂದನ್ ಸರ್. ಯೂಶಲಿ ಪ್ರತಿ ಹೀರೋ ಫಸ್ಟ್ ಸೆಲೆಕ್ಟ್ ಆಗ್ತಾರೆ, ಈ ಸಿನಿಮಾದಲ್ಲಿ ಲಾಸ್ಟಿಗೆ ಸೆಲೆಕ್ಟ್ ಆಗಿದ್ದು ಹೀರೋ. ಬಿಕಾಸ್ ಆ ಕ್ಯಾರೆಕ್ಟರ್ಗೆ ತುಂಬ ಜನ ಹುಡುಕ್ತಾ ಇದ್ವಿ. ಇಂಡಸ್ಟ್ರಿಗೆ ಗೊತ್ತಿರಬೇಕು, ಇಮೇಜ್ ಇಲ್ಲದೆ ಇರಬೇಕು. ಬಿಕಾಸ್ ಆಫ್ 3 ಶೇಡ್ ಇದೆ, ಹಾಗಾಗಿ ತುಂಬ ಜನ ಆ್ಯಕ್ಟರ್ಗಳನ್ನ ಹುಡುಕ್ತಾ ಇದೆ. ಬಟ್ ಚಂದನ್ ಸರ್ದು ನನ್ನ ಸಿನಿಮಾ ಬಿಫೋರ್ ಶುರು ಮಾಡೋದಕ್ಕಿಂತ ಮುಂಚೆ ನಾನು ಅವ್ರನ್ನ ಲಾಂಚ್ ಮಾಡಬೇಕು ಅಂತ ತುಂಬ ಟ್ರೈ ಮಾಡ್ತಾಯಿದ್ದೆ. ಕಾರಣಾಂತರದಿಂದ ನನಗೆ ಆಗಿಲ್ಲ, ಬೇರೆ ಸ್ಕ್ರಿಪ್ಟ್ಸು ಆಗಲಿಲ್ಲ. ಅವರು ಫಸ್ಟ್ ಸಿನಿಮಾ ಅನೌನ್ಸ್ ಆದಾಗಲೂ ಚಾನ್ಸ್ ಮಿಸ್ ಆಗೋಯ್ತು ಅಂದ್ಕೊಂಡು ನಾನು ಒಳಗಡೆ ಇವತ್ತು ಹೇಳ್ತಾ ಇದ್ದೀನಿ ಸರ್, ಎಲ್ಲೂ ರಿವೀಲ್ ಮಾಡಿಲ್ಲ. ಫೀಲ್ ಆಗ್ತಿದೆ. ನಂಗೆ ಗೊತ್ತಿಲ್ಲ ಆ್ಯಕ್ಚುಲಿ, ಇದು 6 ಸೆನ್ಸ್ ಅನ್ಸುತ್ತೆ ನಾವಿಬ್ಬರು ವಾಕ್ ಮಾಡ್ತಿರೋದು ಸರ್. ಆ್ಯಕ್ಚುಲಿ ನನಗೆ ಏನೂ ಪ್ಲಾನ್ ಇಲ್ಲ ಸರ್. ಆ್ಯಕ್ಚುಲಿ ನಿಮ್ಮನ್ನು ಮೀಟ್ ಆಗೋ 1 ದಿನದ ತನಕ ನನಗೆ ಪ್ಲಾನ್ ಇಲ್ಲ ಸರ್. ಓಕೆ, ಆವಾಗ ನಾನು ನಂಗೆ ಬರೋಕ್ಕೆ ಹೇಳಿದ್ರು. ಬರೋಕ್ಕೆ ಹೋದ್ಮೇಲೂ ಸರ್ ನಾನು ಸ್ಕ್ರಿಪ್ಟ್ ಹೇಳ್ತೀನಿ, ಫಸ್ಟ್ ನಾನು ಕೇಳಿದ್ದು ಯಾವ್ದಾದ್ರು ಮಾಡ್ತಿದ್ದೀರಾ ಅಂತ ಸರ್. ಆವಾಗ ಒಂದು ಸಿನಿಮಾ ಕಂಪ್ಲೀಟ್ ಆಗಿದೆ, ಒಂದು ಸಿನಿಮಾ ಮಾಡ್ತೀನಿ ಅಂತ ಹೇಳಿದ್ರು. ಸ್ವಲ್ಪ ಹರ್ಟ್ ಆದೆ ನಾನು. ಒಂದು ಸಿನಿಮಾ ಮಾಡ್ತಿದ್ದಾರೆ, ಮುಂಚೆನೇ ಮಾಡಬೇಕಾಗಿತ್ತು. ಓಕೆ ಪರವಾಗಿಲ್ಲ, ಲೆಟ್ಸ್ ಮೂವ್ ಆನ್ ಅಂತ. ಸೊ ಹಾಗಾಗಿ ಅಲ್ಲಿಂದ ಶುರು ಆಗೋಯ್ತು. ನನಗೆ ತುಂಬ ಚೆನ್ನಾಗಿ. ಆಮೇಲೆ ನನಗೆ ಓಕೆ ಒಂದ್ಸರಿ ಇವ್ರಿಗೆ ಕತೆ ಹೇಳಿ ಫ್ರೀಸ್ ಆಗಿ ಬಂದಮೇಲೆ ವರ್ಕ್ಶಾಪ್ ಶುರು ಮಾಡಿದ್ವಿ. ಎಲ್ಲ ಆದಮೇಲೆ ತುಂಬ ಜನ ಕೇಳಿದ್ರು, ಚಂದನ್ ಆ್ಯಕ್ಟ್ ಮಾಡ್ತಾರಾ ಅನ್ನೋ ಒಂದು ಕ್ವಶನ್ ನನಗೆ ತುಂಬ ಜನ ಕೇಳಿದ್ದಾರೆ, ಇನ್ಕ್ಲೂಡಿಂಗ್ ಮೈ ಟೆಕ್ನಿಷಿಯನ್ಸ್ ಕೇಳಿದ್ದಾರೆ. ಅದನ್ನು ಕ್ಲಾರಿಟಿಫೈ ಮಾಡ್ಬಿಡ್ತೀನಿ ಸರ್. ನನ್ನ ಟೆಕ್ನಿಷಿಯನ್ಸ್ ಕೇಳಿದರೆ, ಹೊರಗಡೆ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಇಲ್ಲ, ಅಷ್ಟು ನನಗೆ 100-150 ಜನ ನನ್ನ ಕ್ಲೋಸ್ ಫ್ರೆಂಡ್ ಸರ್ಕಲ್ ಕೇಳಿ ಆ್ಯಕ್ಟ್ ಮಾಡ್ತಾರಾ ಅಂತ. ಏಕೆಂದರೆ ಬಿಕಾಸ್ ಆಫ್ ಅವರು ಬರೀ ಆಲ್ಬಂಬಲ್ಲಿ ನೋಡಿದ್ರಲ್ಲ, ಅದನ್ನು ತಲೆ ಹಿಡ್ಕೊಂಡು ಮಾಡಿದ್ದಾರೆ, ಕೇಳ್ತಾಯಿದ್ರು. ರಿಯಲಿ ನಾನು ತುಂಬ ಚೆನ್ನಾಗಿ ಹೇಳ್ತೀನಿ.
ಫಸ್ಟ್ ಟೈಮ್ ಅವರು 3 ಶೇಡಲ್ಲಿ ಕ್ಯಾರೆಕ್ಟರ್ ಮಾಡಿದ್ದಾರೆ. ವಿತ್ ಬಾಡಿ ಚೇಂಜ್ ಓವರಿಂದ ಹಿಡಿದು ಎವ್ರಿಥಿಂಗ್, ಡೈಲಾಗ್ ಡೆಲಿವರಿಯಿಂದ ಹಿಡಿದು ಪ್ರತಿ ಒಂದು ಬಾಡಿ ಲ್ಯಾಂಗ್ವೇಜಿಂದ ಹಿಡಿದು ಅವರು 3 ತುಂಬ ಪಾತ್ರ ತುಂಬ ಕಮ್ಮಿ ಅವರು ಸ್ಕ್ರೀನಲ್ಲಿ ಇದ್ರೂ ಅದಕ್ಕೆ ತುಂಬ ಜಸ್ಟಿಫಿಕೇಶನ್ ಒದಗಿಸಿದ್ದಾರೆ. ಅದು ಅದ್ಭುತವಾಗಿ ಕಂಡಿದೆ ಸರ್. ನಿಮ್ಮ ಡೆಡಿಕೇಶನ್ಗೆ ನಾನು ಯಾವತ್ತೂ ಆಭಾರಿಯಾಗಿರ್ತೀನಿ ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಫಾರ್ ದ ಆಪರ್ಚುನಿಟಿ. ಸರ್ ಏನಿಲ್ಲ, ನಿಮ್ಮ ಸಿನಿಮಾ ನೀವು ನಮ್ಗೆ ತುಂಬ ಕೋಆಪ್ರೇಟ್ ಮಾಡಬೇಕು. ಬಿಕಾಸ್ ಆಫ್ ಎಲ್ಲ ಹೊಸಬ್ರೇ ಇದ್ದೀವಿ, ನಿಮ್ಮನ್ನು ಹುಡ್ಕೊಂಡೇ ಮುಂದೆ ಹೋಗ್ಬೇಕು. ನಾನು ಹೊಸಬನೇ ಸರ್. ನಾನು ಅಲ್ಲ ಸರ್, ನೀವು ಪರಿಚಯ ಇದ್ದೀರಾ ಸರ್? ನೀವು ಪರಿಚಯ ಇದ್ದೀನಿ, ಬಟ್ ಸಿನಿಮಾ ಇಂಡಸ್ಟ್ರಿಗೆ ಹೊಸಬನೇ. ನಾನು ತುಂಬಾ ವೇಟ್ ಮಾಡ್ತಿದ್ದೀನಿ. ಇವಾಗ 2 ಸಿನಿಮಾ ಆಲ್ರೆಡಿ ಆಗಿದೆ, 3ನೇ ಸಿನಿಮಾ ಇವಾಗ ರೆಡಿ ಆಗಿದೆ. ಈ ಸಿನಿಮಾಯಿಂದ ಏನು ಹೇಳ್ತೀನಿ ಸರ್, ನಿಮ್ಮ ಟ್ರಸ್ಟ್ ನಾವು ನಮ್ಮ ಟೀಮ್ ನಾವು ಉಳಿಸ್ಕೊಂತೀವಿ ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಒಳ್ಳೇದಾಗಲಿ, ಎಲ್ಲರಿಗೂ ಒಳ್ಳೇದಾಗಬೇಕು, ಸಿನಿಮಾ ಗೆಲ್ಲಬೇಕು ಅಷ್ಟೇ. ವಿದ್ಯಾರ್ಥಿ ಥ್ಯಾಂಕ್ ಯು ಸೊ ಮಚ್ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಚಂದನ್ ಶೆಟ್ಟಿ ಅವರೇ, ಥ್ಯಾಂಕ್ ಯು. ಸೊ ಹಾಗೆ ಚಂದನ್ ಶೆಟ್ಟಿ ಅವರು ಮಾತಾಡಿದ್ರು. ಇನ್ನು 4 ಜನ ಮುಖ್ಯ ಭೂಮಿಕೆಯಲ್ಲಿ ಕಾಣಿಸ್ಕೊಳ್ತಾ ಇರುವಂಥ ಅಮರ್, ವಿವಾನ್ ಅವರನ್ನ, ಮನಸ್ವಿ ಅಂಡ್ ಭಾವನಾ 4 ಜನರನ್ನ ವೇದಿಕೆಗೆ ಬರ್ಮಾಡ್ಕೊಳ್ಳೋಣ. ಈಗ ನಮ್ಮ ನಿರ್ದೇಶಕರು ಮತ್ತು ನಮ್ಮ ಮುಖ್ಯ ಭೂಮಿಕೆಯಲ್ಲಿ ಕಾಣಿಸ್ಕೊಳ್ತಿರುವಂಥ 4 ಜನರು. ಸೊ ಲೆಟ್ ಅಸ್ ಬಿಗಿನ್ ದ ಕಾನ್ವರ್ಸೇಷನ್. ಅಮರ್ ಶುರು ಮಾಡು ಸರ್. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಅಮರ್ ಅಂತ. ಮೊದಲನೇದಾಗಿ ಈ ಒಂದು ವೇದಿಕೆ ಮೇಲೆ ನಿಮ್ಮ ಎಲ್ಲರ ಮುಂದೆ ಮೈಕ್ ಹಿಡ್ಕೊಂಡು ಮಾತಾಡ್ತಿರೋದು ನಿಜವಾಗ್ಲೂ ತುಂಬ ಖುಷಿ ಆಗ್ತಿದೆ. ಬಿಕಾಸ್ ನನ್ನ ಲೈಫಲ್ಲೇ ನಾನು ಅಟೆಂಡ್ ಮಾಡ್ತಿರೋ ಮೊದಲನೇ ಪ್ರೆಸ್ ಮೀಟ್ ಇದು. ಮತ್ತು ನನ್ನ ಮೊದಲನೇ ಸಿನಿಮಾ ವಿದ್ಯಾರ್ಥಿನಿಯರೇ ನನ್ನ ಹೃದಯಕ್ಕೆ ಯಾವಾಗಲೂ ತುಂಬ ಹತ್ತಿರವಾಗಿರುವಂಥ ಒಂದು ಸಿನಿಮಾ. ಮುಂದಿನ ದಿನಗಳಲ್ಲಿ ಎಷ್ಟೇ ಸಿನಿಮಾ ಮಾಡಿದ್ರು ಕೂಡ ಈ ಒಂದು ಸಿನಿಮಾ ಯಾವತ್ತಿದ್ರೂ ನನಗೆ ಒಂದು ತುಂಬ ಸ್ಪೆಷಲ್ ಆಗಿರುತ್ತೆ. ಯಾಕಂದರೆ ಯಾವುದೇ ಆ್ಯಕ್ಟರ್ ಕೂಡ ಅಷ್ಟೇ, ಮೊದಲನೇ ಸಿನಿಮಾ ಅಂತ ಬಂದರೆ ತುಂಬ ಸ್ಪೆಷಲ್ ಫೀಲ್ ಆಗುತ್ತೆ. ಆ ಥರ ಥ್ಯಾಂಕ್ ಯು ಸೋ ಮಚ್ ಅರುಣ್ ಸರ್, ಇಂಥ ಒಂದು ಒಳ್ಳೆ ಸಿನಿಮಾ, ನನ್ನ ಮೊದಲನೇ ಸಿನಿಮಾ ಅವಕಾಶ ಕೊಟ್ಟಿದ್ದಕ್ಕೆ. ಸರ್, ಒಂದು ಮಗು ಹುಟ್ಟಬೇಕಂದ್ರೆ ಡಾಕ್ಟರ್ಸ್ ತುಂಬ ಇಂಪಾರ್ಟೆಂಟ್ ಆಗ್ತಾರೆ. ಯಾಕಂದರೆ ಮೊದಲನೇ ಸಲ ಅವರೇ ಆ ಮಗುನ ಹಿಡ್ಕೊಂಡು ಈ ಪ್ರಪಂಚಕ್ಕೆ ಕರ್ಕೊಂಡ್ಬರ್ತಾರೆ. ಸೊ ಆ ಥರ ನನ್ನನ್ನು ಈ ಸಿನಿಮಾ ಪ್ರಪಂಚಕ್ಕೆ ಕರ್ಕೊಂಡ್ಬಂದಿರುವಂಥ ಡಾಕ್ಟರು ನಮ್ಮ ಅರುಣ ಮುಕ್ತ ಸರ್ ಅವರು. ನಿಜವಾಗ್ಲೂ ಸರ್ ಮೇಲೆ ನನಗೆ ತುಂಬ ಪ್ರೀತಿ ಇದೆ, ತುಂಬ ಗೌರವ ಇದೆ. ಯಾಕೆ ಈ ವಿಷಯನ ಹೇಳ್ತಿದ್ದೀನಿ ಅಂದರೆ, ಈ ಸಿನಿಮಾ ಮಾಡೋಕ್ಕಿಂತ ಮುಂಚೆ ನನಗೂ ಸರ್ಗೂ ಯಾವುದೇ ಥರ ಸಂಬಂಧ ಇರಲಿಲ್ಲ. ನಾನು ಯಾರು ಅಂತಲೇ ಸರ್ಗೆ ಗೊತ್ತಿರಲಿಲ್ಲ. ಯಾವ ಇನ್ವೆಸ್ಟ್ಮೆಂಟ್ ಇಲ್ಲದೆ, ಯಾವ ಕಮಿಟ್ಮೆಂಟ್ ಇಲ್ಲದೆ, ಯಾವ ಇನ್ಫ್ಲೂಯೆನ್ಸ್ ಇಲ್ಲದೆ, ಯಾವ ಕೆಟ್ಟ ಅಡ್ಡದಾರಿ ಇಲ್ಲದೆ, ಪ್ಯೂರ್ ನನ್ನ ಸ್ಕಿಲ್ಸ್, ನನ್ನ ಟ್ಯಾಲೆಂಟ್ ನೋಡಿಕೊಂಡು ಸೆಲೆಕ್ಟ್ ಮಾಡಿರುವಂಥ ಒಂದು ಡೈರೆಕ್ಟ್ರು. ನನ್ನ ಕ್ಯಾರೆಕ್ಟರ್ಗೆ ಈ ಆ್ಯಕ್ಟರ್ ಸೆಟ್ ಆಗ್ತಾನೆ ಅಂತ ನನಗೊಂದು ಆಡಿಷನ್ ಮಾಡಿಕೊಂಡು ಆ ಆಡಿಷನಲ್ಲಿ ನನ್ನನ್ನು ಸೆಲೆಕ್ಟ್ ಮಾಡಿಕೊಂಡ್ರು. ಸೊ ನಿಜವಾಗ್ಲೂ ಅರುಣ್ ಸರ್, ನಿಮ್ಮ ಮೇಲೆ ನನಗೆ ತುಂಬ ಗೌರವ ಇದೆ. ಬಟ್ ಇವತ್ತು ನಂದು ಸರ್ದು ಸಂಬಂಧ ತುಂಬ ಬೆಳೆದಿದೆ, ತುಂಬ ಗಟ್ಟಿಯಾಗಿದೆ. ಯಾವತ್ತಿದ್ರೂ ಕೂಡ ಅವ್ರ ಮೇಲೆ ತುಂಬ ಪ್ರೀತಿ ಇರುತ್ತೆ, ಗೌರವ ಇರುತ್ತೆ. ಪ್ರೀತಿ ಅಂತೂ ಬೆಳೀತಾನೆ ಇರುತ್ತೆ. ಸರ್, ಈ ಸಿನಿಮಾ ಪ್ರಪಂಚಕ್ಕೆ ಕರ್ಕೊಂಬಂದಿದ್ದಕ್ಕೆ, ಇಂಥ ಬ್ಯೂಟಿಫುಲ್ ಪ್ರಪಂಚ ಇದು. ಥ್ಯಾಂಕ್ ಯು ಸೋ ಮಚ್ ಸರ್. ಸೊ ಇಲ್ಲಿ ಇಂಪಾರ್ಟೆಂಟ್ ವಿಷಯ ಹೇಳ್ಬಿಡ್ತೀನಿ. ನನಗೆ ಇವನ್ನ ಇಂಟ್ರೊಡ್ಯೂಸ್ ಮಾಡಿಕೊಟ್ಟಿದ್ದು ನಮ್ಮ ಶ್ರೀಧರ್ ಅವರು ಇದರಲ್ಲಿ. ಅವರು ನಮ್ಮ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿದ್ದಾರೆ. ಥ್ಯಾಂಕ್ಸ್ ಶ್ರೀಧರ್. ಓಕೆ, ಅಮರ್ ಬಗ್ಗೆ ಹೇಳ್ತೀನಿ. ಆ್ಯಕ್ಚುಲಿ ನನಗೆ ಲೈಫಲ್ಲಿ ನಾನು ಫಸ್ಟ್ ಟೈಮ್ ತುಂಬ ಫ್ಯಾನ್ ಅಂತ ಹೇಳಿದೆ ಪರ್ಸನಲಿ ನನಗೆ ಅಮರ್ಗೆ. ಬಿಕಾಸ್ ಆಫ್ ಅವ್ನ ಲೈಫ್ ಸ್ಟೈಲು ಸಿಕ್ಕಾಬಟ್ಟೆ ಒಳ್ಳೆ ಹುಡುಗ. ಅಂದರೆ ನನ್ನ ಲೈಫಲ್ಲಿ ನೋಡೋಕ್ಕೆ ಆಗಲ್ಲ. ನಾನೇನಾದರೂ ಕಲ್ತಿದ್ರೆ ಅವನಿಂದ ಕಲಿತೀನಿ. ಸೊ ಅವನು ಸ್ಕೂಲಿಂಗ್ ಹೋಗಿಲ್ಲ. ಓಕೆ, ಹಂಗಾಗಿ ಅವನಿಗೆ ಕಾಮನ್ನಾಗಿ ಮನುಷ್ಯನಿಗಿರೋ ಏನು ಎಮೋಷನ್ಸ್ ಇದೆಯೋ ಅದೆಲ್ಲ ಕಂಪ್ಲೀಟ್ ಉಲ್ಟಾ ಇದೆ ಅವನಿಗೆ ಎಮೋಷನ್ಸ್ ಅವನಿಗೆ. ಓಕೆ, ಅವನು ಇವತ್ತಿನವರೆಗೂ ಸ್ಕೂಲ್ಗೆ ಹೋಗಿಲ್ಲ ಅವನು. ಥ್ಯಾಂಕ್ ಯು ಸೋ ಮಚ್ ಅರುಣ್ ಸರ್. ಸೊ ಇದಕ್ಕಿಂತ ಮುಂಚೆ ನನಗೆ ಅವ್ನು ನೋಡಿದ ತಕ್ಷಣ ನನಗೆ ಸೆಲೆಕ್ಟ್ ಮಾಡಬೇಕು ಅನ್ನೋದು. ನಂಗೆ ತುಂಬ ಡೆಡಿಕೇಟಿವ್ ಆಗಿ ತುಂಬ ಚೆನ್ನಾಗಿ ವರ್ಕ್ ಮಾಡಿದ್ದಾನೆ. ಇಟ್ಸ್ ಅ ಬ್ರೈಟ್ ಫ್ಯೂಚರ್. ನನಗೆ ನೀನೇನಂದರೆ ಕರೆಕ್ಟ್ ಆಗಬೇಡ, ನೀನು ಹೇಗಿದೆಯಾ ಹಾಗೆ ಇರೋ. ಡೆಫಿನೆಟ್ಲಿ ಸರ್, ಖಂಡಿತ. ಎಸ್ ಸರ್, ನೆಕ್ಸ್ಟು ನಮ್ಮ ಅನ್ನದಾತರ ಬಗ್ಗೆ ನಾನು ಖಂಡಿತವಾಗ್ಲೂ ಹೇಳಲೇಬೇಕು. ನಮ್ಮ ಪ್ರೊಡ್ಯೂಸರ್ಸ್ ಸುಬ್ರಹ್ಮಣ್ಯ ಕುಕ್ಕೆ ಸರ್ ಮತ್ತು ಶಿವಲಿಂಗೇಗೌಡ ಸರ್. ಅರುಣ್ ಸರ್ ನನ್ನನ್ನು ಆಡಿಷನಲ್ಲಿ ಸೆಲೆಕ್ಟ್ ಮಾಡಿದ ತಕ್ಷಣ ಕರ್ಕೊಂಡು ಹೋಗಿ ಪ್ರೊಡ್ಯೂಸರ್ ಆಫೀಸಲ್ಲಿ ಕೂರಿಸ್ತಾರೆ. ಸರ್, ಅಮರ್ ಅಂತ ಈ ಥರ ಧ್ರುವ ಕ್ಯಾರೆಕ್ಟರ್ಗೆ ಸೆಲೆಕ್ಟ್ ಮಾಡಿದ್ದೀನಿ ಅಂತ ಇಂಟ್ರೊಡ್ಯೂಸ್ ಮಾಡಿಕೊಡ್ತಾರೆ ಪ್ರೊಡ್ಯೂಸರ್ಗೆ. ಪ್ರೊಡ್ಯೂಸರ್ ಕೂಡ ಒಂದು ಸಲ ಮೇಲಿಂದ ಕೆಳಗೆ ನೋಡ್ತಾರೆ. ಹುಡುಗ ಚೆನ್ನಾಗಿದ್ದಾನೆ, ಸ್ಮಾರ್ಟ್ ಆಗಿದ್ದಾನೆ, ಪರವಾಗಿಲ್ಲ, ಇವನು ನೋಡಿದ್ರೆ ಒಂದು ಸ್ವಲ್ಪ ಕಾನ್ಫಿಡೆನ್ಸ್ ಬರ್ತಾ ಇದೆ, ಇವನು ಮಾಡ್ತಾನೆ, ಇವನ್ನೇ ಫಿಕ್ಸ್ ಮಾಡ್ಕೊಬಿಡು ಅಂತ ಹೇಳ್ತಾರೆ.
ಸೊ ಥ್ಯಾಂಕ್ ಯು ಸೋ ಮಚ್ ಸರ್ ಇಂಥ ಒಂದು ಒಳ್ಳೆ ಆಪರ್ಚುನಿಟಿ ಕೊಡೋಕ್ಕೆ. ಅದಾದಮೇಲೆ ಸರ್ ನಮ್ಮ ಶ್ರೀಕಾಂತ್ ಸರ್ ಬಗ್ಗೆ ಹೇಳಬೇಕು ಒಂದೆರಡು ಮಾತು, ಅವ್ರ ಬಗ್ಗೆ ಒಂದೆರಡು ಮಾತು ಹೇಳಬೇಕು. 2 ವರ್ಡ್ಸಲ್ಲಿ ಅವ್ರನ್ನ ಡಿಸ್ಕ್ರೈಬ್ ಮಾಡಬೇಕಂದ್ರೆ ಲವ್ವಿಂಗ್ ಅಥಾರಿಟಿ ಅಂತ ಹೇಳ್ತೀನಿ. ಬಂದರು ಸರ್ ಲವ್ವಿಂಗ್ ಅಥಾರಿಟಿ ಯಾಕಂದರೆ ನಮ್ಮ ಇಡೀ ಸೆಟ್ಟಲ್ಲಿ ಒನ್ ಆಫ್ ದ ಮೋಸ್ಟ್ ಬ್ಯುಸಿಯೆಸ್ಟ್ ಪರ್ಸನ್ ಅಂದರೆ ಅದು ಶ್ರೀಕಾಂತ್ ಸರ್ರೆ. 1 ನಿಮಿಷ ಸುಮ್ಮನೆ ಕೂತ್ಕೊಳ್ಳಲ್ಲ, ಇಲ್ಲಿ ಓಡ್ತಾರೆ ಅಲ್ಲಿ ಓಡ್ತಾರೆ, ಏನೋ ಒಂದು ಮಾಡ್ತಾನೆ ಇರ್ತಾರೆ. ಆ್ಯಂಡ್ ಲವ್ವಿಂಗ್ ಅಥಾರಿಟಿ ಏನಕ್ಕೆ ಹೇಳ್ತಿದ್ದೀನಿ ಅಂದರೆ ಇಷ್ಟೊಂದು ರೆಸ್ಪಾನ್ಸಿಬಿಲಿಟಿ ಇದ್ದು ಕೂಡ ಆ್ಯಸ್ ಎನ್ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರು ಅಷ್ಟು ಅಥಾರಿಟಿ ಅವ್ರ ಕೈಯಲ್ಲಿ ವಿತ್ ಸೋ ಮಚ್ ರೆಸ್ಪಾನ್ಸಿಬಿಲಿಟಿ ಆ್ಯಂಡ್ ವಿತ್ ಸೋ ಮಚ್ ಅಫೆಕ್ಷನ್ ಆ್ಯಂಡ್ ಲವ್ ತೋರಿಸಿದ್ರು ನೋಡಿ. ತುಂಬ ಖುಷಿ ಆಯಿತು ಸರ್ ನಿಮ್ಮ ಜೊತೆ ಕೆಲಸ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ದಿಸ್ ವಂಡರ್ಫುಲ್ ಆಪರ್ಚುನಿಟಿ. ಚಂದನ್ ಸರ್ ಲಾಸ್ಟ್ ಅದೇ ಸರ್ ಬರ್ತಾನೆ, ಅವರು ಹೀರೋ ಯಾವಾಗಲೂ ಲಾಸ್ಟಲ್ಲಿ ಹೇಳಬೇಕು ಹೀರೋ ಬಗ್ಗೆ. ಸರ್ ಚಂದನ್ ಶೆಟ್ಟಿ ಸರ್ ಬಗ್ಗೆ ಏನು ಹೇಳಬೇಕು, ಆ್ಯಕ್ಚುಲಿ ನಿಮ್ಮ ಹ್ಯೂಜ್ ಫ್ಯಾನ್ ಸರ್. ನಾನು ನಿಜವಾಗ್ಲೂ ನನ್ನ ಕನ್ಸಲ್ಲಿ ಕೂಡ ಯೋಚನೆ ಮಾಡಿ ನೋಡಿರಲಿಲ್ಲ ಈ ಥರ ನಿಮ್ಮ ಜೊತೆ ವರ್ಕ್ ಮಾಡೋ ಒಂದು ಆಪರ್ಚುನಿಟಿ ಸಿಗುತ್ತೆ ಅಂತ. ನೀವು ಯಾರು ಅಂತ ಇಡೀ ಕರ್ನಾಟಕಕ್ಕೆ ಗೊತ್ತಿದೆ, ಬೇರೆ ಬೇರೆ ಅಕ್ರಾಸ್ ಇಂಡಿಯಾ ಕೂಡ ನಿಮಗೆ ಫ್ಯಾನ್ಸ್ ಇದ್ದಾರೆ, ಬೇರೆ ಬೇರೆ ದೇಶದಲ್ಲಿ ಕೂಡ ನಿಮಗೆ ಫ್ಯಾನ್ಸ್ ಇದ್ದಾರೆ. ಎಷ್ಟೊಂದು ಜನ ನನ್ನ ಫ್ರೆಂಡ್ಸು ಬೇರೆ ದೇಶದಲ್ಲಿರೋರು ನಿಮ್ಮ ಫ್ಯಾನ್ಸ್ ಆಗಿದ್ದಾರೆ. ಮತ್ತು ಈ ಥರ ಒಂದು ಸೆಲೆಬ್ರಿಟಿ ಆಗಿದ್ದು ಕೂಡ ಅಷ್ಟು ಹಂಬಲ್ ಆಗಿ ಅಷ್ಟು ಸಿಂಪಲ್ ಆಗಿ ನಮ್ಮ ಎಲ್ಲರ ಜೊತೆನೂ ಖುಷಿಯಾಗಿ ಮಾತಾಡ್ತಾ ನಗ್ನಗ್ತಾ ಒಂದು ಫ್ಯಾಮಿಲಿ ಥರನೇ ಫೀಲ್ ಮಾಡಿಸಿದ್ರು. ರಿಯಲಿ ಸರ್ ತುಂಬ ಖುಷಿ ಆಯಿತು ನಿಮ್ಮ ಜೊತೆ ವರ್ಕ್ ಮಾಡಿದ್ದು. ಅವರು ಯಾವುದೇ ಮೂವಿ ಬೇಕಂದ್ರೂ ಸೆಲೆಕ್ಟ್ ಮಾಡಿರ್ಬೋದಾಗಿತ್ತು, ಯಾಕಂದರೆ ಆ ಲೆವೆಲ್ ಇದೆ ಅವ್ರಿಗೆ. ಅಂಥದ್ರಲ್ಲಿ ಹೊಸಬ್ರ ಜೊತೆ ಒಂದು ಅವರು ಬೆಳೀಲಿ ಪಾಪ, ಅವ್ರಿಗೂ ಒಂದು ಒಳ್ಳೆ ಆಪರ್ಚುನಿಟಿ ಸಿಗಲಿ ಅಂತ ನಮ್ಮ ಸಿನಿಮಾ ಒಪ್ಕೊಂಡಿದ್ದಕ್ಕೆ ರಿಯಲಿ ಸರ್ ಥ್ಯಾಂಕ್ ಯು ಸೋ ಮಚ್. ಸರ್ ನನ್ನ ಕ್ಯಾರೆಕ್ಟರ್ ಹೆಸರು ಬಂದು ಧ್ರುವ. ಸೊ ಒನ್ ಆಫ್ ದ ಸ್ಟೂಡೆಂಟ್ ಕ್ಯಾರೆಕ್ಟರ್ ಇದರಲ್ಲಿ. ಮಾಮೂಲಿ ಎಲ್ಲ ಇರುತ್ತೆ ಸರ್, ಒಂದು ಫನ್ ಕ್ಯಾರೆಕ್ಟ್ರು, ಲವ್ ಇರುತ್ತೆ, ಆ್ಯಕ್ಷನ್ ಇರುತ್ತೆ, ಎಲ್ಲ ಸಾಂಗ್ಸು ಫೈಟು ಎಲ್ಲ ಇದೆ. ಎಷ್ಟು ರಿವೀಲ್ ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ. ಸರ್ ನಾನು BA ಇನ್ ಥಿಯೇಟರ್ ಸ್ಟಡೀಸ್ ಇನ್ ಕ್ರೈಸ್ಟ್ ಕಾಲೇಜ್ ಮಾಡಿದೆ. BA ಇನ್ ಥಿಯೇಟರ್ ಸ್ಟಡೀಸ್ ಆ್ಯಂಡ್ ಸೈಕಾಲಜಿ ಇನ್ ಕ್ರೈಸ್ಟ್ ಕಾಲೇಜ್. ಅದು ಟ್ರಿಪಲ್ ಮೇಜರ್ ಕೋರ್ಸ್ ಅದು. ಸೊ ಒಂದು 2 ವರ್ಷ ಆಯಿತು ಗ್ರ್ಯಾಜುಯೇಟ್ ಆಗಿ. ಸರ್ ನಾನು ಸ್ಕೂಲಿಗೆ ಹೋಗಿಲ್ಲ, ನಮ್ಮ ತಂದೆ ಬಂದು ನನ್ನ ಮನೇಲೇ ಹೇಳ್ಕೊಟ್ರು ಎಲ್ಲ, ಸ್ಟಿಲ್ 10th ಸ್ಟ್ಯಾಂಡರ್ಡ್. ಯಾಕಂದರೆ ಅವ್ರಿಗೆ ಈ ಮೇನ್ ಸ್ಟ್ರೀಮ್ ಎಜುಕೇಷನ್ ಇಷ್ಟ ಆಗಿಲ್ಲ ಅವ್ರಿಗೆ. ಸ್ವಲ್ಪ ಆಲ್ಟರ್ನೇಟಿವ್, ಇವಾಗ ನನ್ನ ಸಬ್ಜೆಕ್ಟ್ಸ್ ಎಲ್ಲ ನೋಡಿದ್ರೆ ಕುಕ್ಕಿಂಗ್, ಗಾರ್ಡನಿಂಗ್, ಈಗ ಇನ್ಸ್ಟ್ರೂಮೆಂಟ್ಸ್ ಬಂದರು ತಬ್ಲಾ, ಕೀಬೋರ್ಡ್, ಫ್ಲೂಟ್, ಗಿಟಾರ್, ಹಾರ್ಮೋನಿಯಂ, ರೆಕಾರ್ಡರ್, ಮತ್ತು ಡಾನ್ಸು, ಸ್ಟಂಟ್ಸು, ಜಿಮ್ನಾಸ್ಟಿಕ್ಸ್ ನ್ಯಾಷನಲ್ ಚಾಂಪಿಯನ್ ಆಗಿದ್ದೆ ನಾನು ಆಲ್ಮೋಸ್ಟ್ ಒಂದು 8 years. ಸೊ ಆ ಥರ ತುಂಬ ಆಫ್ ಎಜುಕೇಷನ್, ತುಂಬ ಬೇರೆ ಸ್ಕಿಲ್ಸ್ ಇತ್ತು ನನಗೆ. ಸೊ ಆ ಥರ ಮತ್ತು ಬೋರ್ಡ್ ಎಕ್ಸಾಮು ಅವ್ರಿಗೆ ಇಷ್ಟನೇ ಇರಲಿಲ್ಲ. ನೀನು ಏನಕ್ಕೆ ಬರೀತೀಯ ಅಂತ ಕೇಳಿದ್ರು. ನನಗೆ ಫ್ರೆಂಡ್ಸ್ ಬೇಕಾಗಿತ್ತು ಸರ್, ಒಂದು ಎಕ್ಸ್ಪೀರಿಯನ್ಸ್ ಬೇಕಾಗಿತ್ತು ನನಗೆ. ಸೊ ಹಠ ಮಾಡಿ ಹೋಗಿ ಎಕ್ಸಾಮ್ ಬರೆದೆ ನಾನು. ಒಳ್ಳೆ ಮಾರ್ಕ್ಸ್ ಕೂಡ ಬಂತು ನನಗೆ ಬೋರ್ಡ್ ಎಕ್ಸಾಮಲ್ಲಿ. ಅದಾದಮೇಲೆ PU ಕಾಮರ್ಸ್ ತೊಗೊಂಡೆ. ಅದಾದಮೇಲೆ ಕಾಮರ್ಸ್ ಮಾಡ್ತಿರ್ಬೇಕಂದ್ರೆ ನನಗೆ ಅನಿಸ್ತು ಇಲ್ಲ ನನಗೆ ಆ್ಯಕ್ಟಿಂಗ್ ಅಂದರೆ ತುಂಬ ಇಷ್ಟ, ಫ್ಯೂಚರಲ್ಲಿ ಏನಾದರೂ ಮಾಡಿದ್ರೆ ನಾನು ಆ್ಯಕ್ಟರ್ ಆಗಲೇಬೇಕು ಅಂತ. ಸೊ ಅಲ್ಲಿ ನಾನು ಇದು ಆ್ಯಕ್ಟಿಂಗ್ ಶಿಫ್ಟ್ ಆಗಿದ್ದು. ಸೊ ಕ್ರೈಸ್ಟ್ ಕಾಲೇಜಲ್ಲಿ ಇಟ್ಸ್ ಅ ಟ್ರಿಪಲ್ ಮೇಜರ್ ಕೋರ್ಸ್, BA ಇನ್ ಥಿಯೇಟರ್ ಸ್ಟಡೀಸ್ ಆ್ಯಂಡ್ ಸೈಕಾಲಜಿ ಅಂತ. ಸೊ ಈ ಕೋರ್ಸ್ ಮಾಡಿದೆ. ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ. ಮತ್ತು ಮಾಧ್ಯಮ ಮಿತ್ರರಿಗೆ ಕೇಳ್ಕೊಳ್ಳೋದು ಒಂದೇ ಒಂದು, ಫಸ್ಟ್ ಆಫ್ ಆಲ್ ಸೋಮವಾರ ಬೆಳಗ್ಗೆ ನಿಮ್ಮ ಬ್ಯುಸಿ ಸ್ಕೆಡ್ಯೂಲಲ್ಲಿ ನಮಗಂತ ಒಂದು ಸ್ವಲ್ಪ ಕಾಲಾವಕಾಶ ಮಟ್ಟ ಕೊಡ್ತಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಸರ್. ನಾವೆಲ್ಲ ಹೊಸ ಕಲಾವಿದರು, ಎಲ್ಲ ಕೈ ಜೋಡಿಸಿ ಒಂದು ಒಳ್ಳೆ ಸಿನಿಮಾ ಮಾಡಿದ್ದೀವಿ, ಒಂದು ಒಳ್ಳೆ ಕನ್ನಡ ಸಿನಿಮಾ ಮಾಡಿದ್ದೀವಿ. ದಯವಿಟ್ಟು ನಿಮ್ಮ ಕೈಯಲ್ಲಿ ಎಷ್ಟಾಗತ್ತೆ ಅಷ್ಟು ಸಪೋರ್ಟ್ ಮಾಡಿ. ಯಾಕಂದರೆ ಒಂದು ವಿಷಯ ಎಲ್ಲಿಂದ ಬೇಕಂದ್ರೂ ಎಲ್ಲಿಗೆ ಹೋಗಿ ಮುಟ್ಸೋ ಒಂದು ಶಕ್ತಿ ಇರೋದು ನಿಮ್ಮಲ್ಲಿ ಮಾತ್ರ. ನೀವು ಅದನ್ನು ಮಾಡ್ತೀರಾ ಅಂತ ನಂಬ್ತೀನಿ. ಥ್ಯಾಂಕ್ ಯು ಸೋ ಮಚ್ ಸರ್, ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಭಾವನಾ ಅಪ್ಪು ಅಂತ. ಫಸ್ಟ್ ಆಫ್ ಆಲ್ ಥ್ಯಾಂಕ್ಸ್ ನಿಮ್ಮೆಲ್ಲರಿಗೂ ಅಷ್ಟೊತ್ತಿಂದ ವೆಯ್ಟ್ ಮಾಡಿ ಚೆನ್ನಾಗಿ ಎಂಕರೇಜ್ ಮಾಡ್ತಾ ಇದ್ದೀರಾ ಆ್ಯಂಡ್ ಹೀಗೆ ಹೆಲ್ಪ್ ಮಾಡಿ ನಮ್ಮನ್ನ ಬೆಳೆಸಿ ಅಂತ ಕೇಳ್ಕೊಳ್ತೀನಿ. ಆ್ಯಂಡ್ ಫಸ್ಟ್ ಥ್ಯಾಂಕ್ಸ್ ಟು ಅರುಣ್ ಸರ್. ಎಲ್ಲೋ ಚಿಕ್ಕ ಪರದೆಯಲ್ಲಿ ಇದ್ದಂಥ ನನಗೆ ಡಾನ್ಸ್ ಕರ್ನಾಟಕ ಡಾನ್ಸಲ್ಲಿ ಕಂಟೆಸ್ಟೆಂಟ್ ಆಗಿದ್ದೆ. ಅದಾದಮೇಲೆ ಪಾರು ಸೀರಿಯಲ್ನಲ್ಲಿದ್ದವಳು ನನಗೆ ಬೆಳ್ಳಿ ತೆರೆಗೆ ಕರ್ಕೊಂಬಂದಿದ್ದೀರಾ ಸರ್, ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ನಮ್ಮ ಪ್ರೊಡ್ಯೂಸರ್ಸ್ ಆಫ್ಕೋರ್ಸ್, ಅವರಂತೂ ನನ್ನ ಪ್ರೊಡ್ಯೂಸರ್ಸ್ ಅಂತ ಹೇಳೋಕ್ಕೆ ಆಗಲ್ಲ, ನಮ್ಮ ಅಪ್ಪಂದಿರ ಥರ ಇರ್ತಾರೆ. ಯಾವಾಗಲೂ ಸೆಟ್ಟಲ್ಲಿ ಬಂದುಬಿಟ್ಟು ಎಷ್ಟು ಮುದ್ದಾಗಿ ಮಾತಾಡಿಸ್ತಾರೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಚಂದನ್ ಸರ್ ಬಗ್ಗೆ ಹೇಳಬೇಕು ಬೇಡವಾ ಸರ್, ಅವ್ರಿಗೆ ಅವಾಗಿಂದ ಕೇಳಿ ಕೇಳಿ ಸಾಕಾಗಿದೆ. ಅದೇ ಸರ್, ಥ್ಯಾಂಕ್ಸ್ ಟು ಚಂದನ್ ಸರ್, ತುಂಬ ಚೆನ್ನಾಗಿ ಕೋಆಪ್ರೇಟ್ ಮಾಡಿದ್ದಾರೆ. ನನ್ನ ಕ್ಯಾರೆಕ್ಟರ್ ಬಗ್ಗೆ ಹೇಳ್ಬೇಕಂದ್ರೆ ಯೂಶ್ವಲಿ ಸಿನಿಮಾದಲ್ಲಿ ಒಬ್ಬ ಫೀಮೇಲ್ ಆರ್ಟಿಸ್ಟಿಗೆ ಅಥವಾ ಫೀಮೇಲ್ ಲೀಡಿಗೆ ಮ್ಯಾಕ್ಸಿಮಮ್ 50% ಪ್ರಾಮಿನೆನ್ಸ್ ಕೊಡ್ಬೋದು. ಬಟ್ ಈ ಸಿನಿಮಾದಲ್ಲಿ ನನಗೆ 80 to 90% ಪ್ರಾಮಿನೆನ್ಸ್ ಕೊಟ್ಟಿದ್ದಾರೆ. ಅದಕ್ಕೆ ಐ ಆಮ್ ಸೋ ಥ್ಯಾಂಕ್ಫುಲ್. ಆ್ಯಂಡ್ 2 ಸಾಂಗ್ ಕೊಟ್ಟಿದ್ದಾರೆ, ಫೈಟ್ ಕೊಟ್ಟಿದ್ದಾರೆ. ಫೈಟ್ ಎಲ್ಲ ಮಾಡಿದ್ದೀನಿ ನಾನು ಫಾರ್ ದ ಫಸ್ಟ್ ಟೈಮ್.
ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ಗಿವಿಂಗ್ ದಿಸ್ ಆಪರ್ಚುನಿಟಿ. ಇದೇ ಥರ ಬೆಳೆಸಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು. ನನ್ನ ಭಾವನ ಬಗ್ಗೆ ಒಂದೆರಡು ಮಾತು ಹೇಳ್ಬಿಡ್ತೀನಿ. ಫಸ್ಟ್ ಅವಳ ಭಾವನಾ ವೆರಿ ಟ್ಯಾಲೆಂಟೆಡ್, ಸಿಕ್ಕಾಪಟ್ಟೆ ಸೂಪರಾಗಿ ಆ್ಯಕ್ಟ್ ಮಾಡ್ತಾಳೆ, ಸೂಪರಾಗಿ ಡ್ಯಾನ್ಸ್ ಮಾಡ್ತಾಳೆ. ಸೊ ಅವಳು ಏನಕ್ಕೆ ಸೆಲೆಕ್ಟ್ ಮಾಡಿದ್ವಿ ಅಂತ ಹೇಳಿದ್ರೆ, ಅದ್ಭುತವಾದ ಡ್ಯಾನ್ಸರು. ನನಗೆ ಡ್ಯಾನ್ಸ್ ಬಂದರೆ ಆ್ಯಕ್ಟಿಂಗ್ ಈಸಿ ಬರುತ್ತೆ ಅಂತ ಒಂದು ನನಗೆ ಸಣ್ಣ ನಾಲೆಡ್ಜು. ಹಂಗಾಗಿ ಆ ವಿಚಾರಕ್ಕೆ ಭಾವನಾ ಪ್ರಾಜೆಕ್ಟಲ್ಲಿ ಇನ್ನಾಡು ಅಂತ ಹೇಳಕ್ಕೆ ಬಂದೆ. ತುಂಬ ಒಳ್ಳೆ ಹುಡುಗಿ, ಸಖತ್ ಬ್ರೈಟ್ ಫ್ಯೂಚರ್ ಇದೆ. ಒಳ್ಳೆಯದಾಗಿ. ಥ್ಯಾಂಕ್ ಯು ಸರ್. ಆ್ಯಂಡ್ ಆಲ್ಸೋ ನನ್ನ ಕೋ ಆರ್ಟಿಸ್ಟ್ ಸೆಟ್ಟಲ್ಲಿ ಹೇಗೆ ಫುಲ್ ಆಟ ಆಡ್ಕೊಂಡು ಫುಲ್ ಜಗಳ ಎಲ್ಲ ಮಾಡ್ತಾಯಿದ್ವು, ಅದೇ ಥರ ಸ್ಕ್ರೀನಲ್ಲೂ ಕಾಣಿಸ್ಕೊಂಡಿದ್ವಿ. ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ. ಆ್ಯಂಡ್ ಆಲ್ಸೋ ಪ್ರಣವ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಎವ್ರಿ ಒನ್. ಥ್ಯಾಂಕ್ ಯು. ಹಾಯ್ ಎಲ್ಲ ಮಾಧ್ಯಮ ಮಿತ್ರರಿಗೆ, ಪತ್ರಕರ್ತರಿಗೆ ಹಾಗೂ ನಮ್ಮ ತಂಡಕ್ಕೆ ನಮಸ್ಕಾರ. ಮನೋಜ್ ವಿವಾನ್ ಅಂತ, ಇದೇ ಬೆಂಗಳೂರು ಹುಡುಗ. ನನಗೊಂಥರ ಡ್ರೀಮ್ ಕಮ್ ಟ್ರೂ ಅನ್ನೋ ಥರ ಇದೆ ಈ ಸ್ಟೇಜು. ಬಿಕಾಸ್ ಈ ಸ್ಟೇಜ್ಗೋಸ್ಕರ ನಾನು 7 years ಫೈಟ್ ಮಾಡಬೇಕಾಗಿ ಬಂತು. 7.5 years ನಾನು ಒದ್ಲಾಡಿ ಗುದ್ದಾಡಿ ಎಷ್ಟೋ ಜರ್ನಿ ಮಾಡಿದ್ದೀನಿ. ಎಷ್ಟೋ ಡೈರೆಕ್ಟರ್ಸ್ ಜೊತೆ, ಸಿನಿಮಾ ಟೀಮಲ್ಲಿ ಕೆಲಸ ಮಾಡೋರ ಜೊತೆ ಎಲ್ಲ ಜರ್ನಿ ಮಾಡಿದ್ದೀನಿ. ನನಗೆ ಅಲ್ಲೆಲ್ಲ ಎಲ್ಲರೂ ಅಂತೇಳಲ್ಲ, ಅರ್ಧಕ್ಕರ್ಧ ಜನ ನನ್ನಿಂದ ನಿರೀಕ್ಷೆ ಮಾಡಿದ್ದು ದುಡ್ಡು, ನನ್ನಿಂದ ಹಣ ನಿರೀಕ್ಷೆ ಮಾಡಿದ್ರು ಹೊರತಾಗಿ ನನ್ನ ಟ್ಯಾಲೆಂಟ್ ಅಲ್ಲಿ ಯಾರೂ ಗುರುತಿಸಿಲ್ಲ. ಫಾರ್ ದ ಫಸ್ಟ್ ಟೈಮ್ ನಾನು 3 ಜನಕ್ಕೆ ಥ್ಯಾಂಕ್ ಯು ಹೇಳಲೇಬೇಕು. ಮೊದಲಿಗೆ ನಮ್ಮ ಅರುಣ್ ಸರ್, ಡೈರೆಕ್ಟರ್ ಸರು, ಮತ್ತು ನಮ್ಮ ಪ್ರೊಡ್ಯೂಸರ್ಸ್ ಸುಬ್ರಹ್ಮಣ್ಯ ಕೋಕೆ ಸರ್ ಮತ್ತು ಶಿವಲಿಂಗೇಗೌಡ ಸರ್. ಇವರು 3 ಜನನು ಕೇವಲ ನನ್ನ ಆಡಿಷನ್ನಲ್ಲಿ ನನ್ನ ಪರ್ಫಾರ್ಮೆನ್ಸ್ನ ಇಷ್ಟಪಟ್ಟು ನನಗೆ ಆಪರ್ಚುನಿಟಿ ಕೊಟ್ಟಿದ್ದಂಥದ್ದು. ಯಾವುದೇ ₹1 ಕೂಡ ನನ್ನಿಂದ ನಿರೀಕ್ಷೆ ಮಾಡ್ದಿರಾ ಇವತ್ತು ಇಲ್ಲಿ ತನಕ ತೊಗೊಂಬಂದು ನಿಲ್ಲಿಸಿರೋದು. ಸೊ ಸರ್, ಅರುಣ್ ಸರ್, ಥ್ಯಾಂಕ್ ಯು ಸೋ ಮಚ್ ಸರ್. ನಿಮ್ಮಿಬ್ರಿಗೂ ನಾನು ಸದಾ ಚಿರಋಣಿ. ಥ್ಯಾಂಕ್ ಯು ಸರ್. ಇಂಡಸ್ಟ್ರಿಲಿ ಒಂದು ಬದುಕನ್ನ ಕಟ್ಕೊಳೋದಕ್ಕೆ ನೀವು 3 ಜನ ಈ ಸಿನಿಮಾ ಮೂಲಕ ನನಗೊಂದು ದಾರಿ ಮಾಡಿಕೊಟ್ರಿ. ಸೊ ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ಸರ್. ಆ್ಯಕ್ಚುಲಿ ಏನಂದರೆ, ಇದೇ ಗ್ರ್ಯಾಟಿಟ್ಯೂಡು ಕೊನೆವರೆಗೂ ಇರಲಿ. ಸೊ ನಿರ್ಮಾಪಕರಿಗೆ ಯಾವ ಥರ ದೊಡ್ಡ ಹೀರೋ ಆಗಿ ಬಂದಾಗ ಡೇಟ್ ಕೇಳಿದ್ರೆ ಕೊಡ್ರಪ್ಪ. 100% ಸರ್. ಇನ್ನು ನನ್ನ ಕ್ಯಾರೆಕ್ಟರ್ ಬಗ್ಗೆ ಹೇಳಬೇಕು ಅಂತಂದರೆ ಸರ್, ಈ ಸಿನಿಮಾ, ಈ ಪಾತ್ರ ನನ್ನ ಸಿನಿಮಾ ಜಗತ್ತಿನಲ್ಲಿ ಒಂದು ಮೈಲಿಗಲ್ಲಾಗುತ್ತೆ, ಒಂದು ಮೈಲೇಜ್ ಆಗುತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕೆ ಅಂತಂದರೆ ಈ ಪಾತ್ರ ಕಂಪ್ಲೀಟ್ಲಿ ಎಲ್ಲ ಅಂಶ ಇರುವಂಥ ಓವರ್ ಪ್ಯಾಕೇಜ್ ಇರುವಂಥ ಪಾತ್ರ ನಂದು. ಸೊ ಈ ಪಾತ್ರದಲ್ಲಿ ನೀವು ಒಬ್ಬ ಲವರ್ ಬಾಯ್ನೂ ನೋಡ್ತೀರಾ, ಒಬ್ಬ ಆ್ಯಟಿಟ್ಯೂಡ್ ಕ್ಯಾರಿ ಮಾಡಿರೋ ಹೀರೋನು ನೋಡ್ತೀರಾ, ಒಂದು ಮಾಸ್ನ ಕ್ಯಾರಿ ಮಾಡಿರೋ ಮಾಸ್ ಹೀರೋನು ನೋಡ್ತೀರಾ, ಒಂದು ವಿಲನ್ ಶೇಡ್ ಇರುವಂಥ ಪಕ್ಕಾ ವಿಲನ್ನು ಇದರಲ್ಲಿ ನೋಡ್ತೀರಾ. ಸೊ ಇದು ನನ್ನ ಪಾತ್ರದ ಪರಿಚಯ. ಯಶ್ ಅಂತ ಹೇಳಿ ಪಾತ್ರದ ಹೆಸರು. ಇನ್ನು ಸಿನಿಮಾ ಬಗ್ಗೆ ಮಾತಾಡಬೇಕು ಅಂತಂದರೆ ಸರ್, ನಾನು ಕರ್ನಾಟಕ ಜನತೆಯಲ್ಲಿ ಒಂದು ಹೇಳ್ತೀನಿ, ಪ್ರತಿಯೊಬ್ಬ ಫ್ಯಾಮಿಲಿ ಮೆಂಬರ್, ಪೇರೆಂಟ್ಸು ತಮ್ಮ ಮಕ್ಕಳ ಜೊತೆ, ಮುಖ್ಯವಾಗಿ ಟೀನೇಜ್ ಮಕ್ಕಳ ಜೊತೆ ಬಂದು ಕೂತ್ಕೊಂಡು ನೋಡಿ ಹೊಸ ವಿಚಾರ ಕಲಿಯೋದು ಅಂತ ನಾನು ಹೇಳಲ್ಲ, ವಿಚಾರಗಳನ್ನ ತಿದ್ಕೊಳ್ಳೋ ಅಂಥ ಸಾಕಷ್ಟು ಎಲಿಮೆಂಟ್ಸ್ ಇರುವಂಥ ಸಿನಿಮಾ ನಮ್ಮ ಸಿನಿಮಾ. ಒಂದು ಉದಾಹರಣೆನೂ ಕೊಡ್ತೀನಿ ಅದಕ್ಕೆ. ಈ ಮಿಡಲ್ ಕ್ಲಾಸ್ ಫ್ಯಾಮಿಲಿ, ಲೋವರ್ ಮಿಡಲ್ ಕ್ಲಾಸ್ ಫ್ಯಾಮಿಲೀಸ್ ಎಲ್ಲ ಈ ಮನೆ ಯಜಮಾನ್ರು ಏನು ಇರ್ತಾರೆ, ಸೊ ಅವರ ಕೆಲಸಕ್ಕೆ ಎಷ್ಟು ಸಮಯ, ಎಷ್ಟು ಇಂಪಾರ್ಟೆನ್ಸ್ ಕೊಡ್ತಾರೋ ಅಷ್ಟೇ ಇಂಪಾರ್ಟೆನ್ಸ್ ನಮ್ಮ ಕುಟುಂಬಕ್ಕೆ, ತಮ್ಮ ಮಕ್ಕಳು ಕೊಡ್ತಾರೆ. ಇದು ಲೋವರ್ ಮಿಡಲ್ ಕ್ಲಾಸ್ ಫ್ಯಾಮಿಲೀಸಲ್ಲಿ ಆ್ಯಂಡ್ ಮಿಡಲ್ ಕ್ಲಾಸ್ ಫ್ಯಾಮಿಲೀಸಲ್ಲಿ. ಬಟ್ ಈ ಅಪ್ಪರ್ ಮಿಡಲ್ ಕ್ಲಾಸ್ ಫ್ಯಾಮಿಲೀಸ್, VVIPs, ವೆಲ್ ಸೆಟಲ್ಡ್ ಫ್ಯಾಮಿಲೀಸಲ್ಲೆಲ್ಲ ಎಲ್ಲ ಅಲ್ಲ, ಸಾಕಷ್ಟು ಫ್ಯಾಮಿಲೀಸಲ್ಲಿ, ಎಲ್ಲ ಫ್ಯಾಮಿಲೀಸ್ ಅಲ್ಲ. ಸೊ ಅಲ್ಲೇನಾಗುತ್ತೆ, ಅವರ ಕೆಲಸಕ್ಕೆ ಕೊಡೋ ಅಷ್ಟು ಟೈಮು ಅವ್ರ ಮಕ್ಕಳಿಗೆ, ಅವ್ರ ಕುಟುಂಬಕ್ಕೆ ಅವ್ರು ಕೊಡೋಕೆ ಆಗ್ತಾ ಇರಲ್ಲ. ಬಿಕಾಸ್ ಅವ್ರಿಗಿರುವಂಥ ಬ್ಯುಸಿ ಶೆಡ್ಯೂಲ್ ಲೈಫ್. ಸೊ ಈ ಲೈಫಲ್ಲಿ ಅವ್ರು ಮುಳುಗೋಗಿ ಅವ್ರು ಮಾಡ್ಕೊಂಬಂದಿರೋಂಥ ಹೆಸರು ಕಾಪಾಡ್ಕೊಳೋ ನಿಟ್ಟಿನಲ್ಲಿ, ಅವ್ರು ಮಾಡ್ಕೊಂಬಂದಿರೋಂಥ ಸಂಪಾದನೆ ಕಾಪಾಡ್ಕೊಳೋ ನಿಟ್ಟಿನಲ್ಲಿ ಅವರು ಸಮಯ ಕೊಡೋಕೆ ಆಗ್ತಾ ಇರಲ್ಲ. ಬಟ್ ಆದರೆ ಅವರೆಲ್ಲ ಒಂದು ಊಹೆಯಲ್ಲಿರ್ತಾರೆ, ದಟ್ ನನ್ನ ಕುಟುಂಬಕ್ಕೆ, ನನ್ನ ಮಕ್ಳಿಗೆ ನಾನೆಲ್ಲ ಕೊಟ್ಟಿದ್ದೀನಿ, ಒಳ್ಳೆ ಎಜುಕೇಷನ್ನು, ಒಳ್ಳೆ ಲಕ್ಸುರಿ ಲೈಫ್, ಪಾಕೆಟ್ ತುಂಬ ಪಾಕೆಟ್ ಮನಿ ಎಲ್ಲ ಕೊಟ್ಟಿದ್ದೀನಿ ಅಂತ. ಬಟ್ ಆದರೆ ಸರ್ ಆ್ಯಂಡ್ ಮೇಡಮ್, ನಿಮ್ಮ ಮಕ್ಕಳು ನಿಮಗೆ ಗೊತ್ತಿಲ್ದಿರ ನೀವು ಕೊಟ್ಟಂಥ ಲಕ್ಸುರಿ ಲೈಫ್, ನೀವು ಕೊಟ್ಟಂಥ ದುಡ್ಡು, ಅದನ್ನು ಯೂಸ್ ಮಾಡ್ಕೊಂಡು ಯಾವ ದಾರಿಲಿ ಹೋಗ್ತಾ ಇರ್ತಾರೆ, ಅವ್ರು ಸೇರ್ತಾರಂಥ ಸರ್ಕಲ್ ಯಾವುದು, ಆ್ಯಂಡ್ ಅವ್ರು ಯಾವ್ಯಾವ ಚಟಕ್ಕೆ ಬಿದ್ದಿರ್ತಾರೆ, ಯಾವ್ಯಾವ ಚಟಕ್ಕೆ ದಾಸರಾಗಿರ್ತಾರೆ ಅನ್ನೋದು ನಿಮ್ಮ ಊಹೆ ಕೂಡ ಬಂದಿರಲ್ಲ. ಅದು ಬಂದ್ರೂ ತುಂಬ ಕೈ ಮೀರಿ ಹೋಗಿರುತ್ತೆ. ಸೊ ಇನ್ನು ಇದ್ರ ಮಧ್ಯೆ ಇನ್ನೊಂದು ದುರಂತ ಏನಪ್ಪ ಅಂತಂದರೆ ಸರ್, ನಾನು 90s ಕಿಡ್ ಸರ್, ನಾನು 27 ವರ್ಷ, ನಾನು 90s ಕಿಡ್ಡು. ನನ್ನ ಎಜುಕೇಷನ್ ಟೈಮಲ್ಲೆಲ್ಲ ನಮ್ಮ ಪೇರೆಂಟ್ಸ್ ನನ್ನ ಕೈಯಲ್ಲಿ ಮೊಬೈಲ್ ಅಂತ ಕೊಟ್ಟಿದ್ದೆ ನಾನು ಇಂಜಿನಿಯರಿಂಗ್ ಬಂದಮೇಲೆ. ಅದಕ್ಕಿಂತ ಮುಂಚೆ ಯಾವ ಮೊಬೈಲ್ ಇಲ್ಲ, ಏನೂ ಇಲ್ಲ ನಮ್ಮ ಹತ್ರ ಎಲ್ಲ. ಬಟ್ ಇವಾಗಿನ ಜನ್ರೇಷನ್ ಹಂಗಿಲ್ಲ ಸರ್. ಇವಾಗ ತಾನೇ ಹುಟ್ಟಿರೋ 6 ತಿಂಗಳು ಮಗುವಿಂದ, ವರ್ಷದ ಮಗುವಿಂದ ಹಿಡಿದು ಅಜ್ಜಿ ತಾತ ತನಕ ಪ್ರತಿಯೊಬ್ಬರ ಹತ್ರನೂ ನಿಮ್ಗೆ ಮೊಬೈಲ್ಗಳು ಸಿಗುತ್ತೆ. ಸೊ ಈ ಮೊಬೈಲಿಂದ ಪಾಸಿಟಿವ್ ಕೂಡ ಇದೆ, ನೆಗೆಟಿವ್ನೂ ಇದೆ. ಪಾಸಿಟಿವ್, ನಾವು ಒಂದಷ್ಟು ವಿಚಾರಗಳನ್ನ ತಿಳ್ಕೊತೀವಿ,
ಪ್ರಪಂಚದ ಯಾವುದೋ ಮೂಲೆಯಲ್ಲಿ ಏನೋ ನಡೆಯೋದನ್ನ ನಮ್ಮ ಪಟ್ಟಂತ ನಮ್ಮ ಗಮನಕ್ಕೆ ಬರುತ್ತೆ. ಆ್ಯಂಡ್ ಈಸಿ ಲೈಫ್, ಏನು ಬೇಕಾದ್ರೂ ವಾಟ್ಸಪ್ಪಲ್ಲಿ ಸೆಕೆಂಡ್ಸಲ್ಲಿ ಕಳಿಸ್ಬೋದು. ಆ್ಯಂಡ್ ಬ್ಯಾಂಕಿಂಗ್ ಎಲ್ಲ ಕಂಪ್ಲೀಟ್ ಈಸಿ ಲೈಫ್. ಪಾಸಿಟಿವ್ ಇದೆ, ಇಲ್ಲ ಅಂತಲ್ಲ, ನೆಗೆಟಿವ್ ಅಷ್ಟೇ ಇದೆ ಸರ್. ಚಿಕ್ಕ ಮಕ್ಕಳು ಇನ್ನೂ ಟೀನೇಜರ್ಸು ಹೈಸ್ಕೂಲ್ ಓದ್ತಾ ಇರ್ತಾರೆ, ಟೀನೇಜರ್ಸ್ ಓದ್ತಾ ಇರ್ತಾರೆ. ಪ್ರತಿಯೊಂದು ಕೆಟ್ಟ ವಿಚಾರನೂ ಅವ್ರಿಗೆ ಗೊತ್ತಿರುತ್ತೆ. ಮೂಲ ಕಾರಣ ಈ ಮೊಬೈಲು. ಸೊ ಇನ್ನು ಈ ಸೋಷಿಯಲ್ ಮೀಡಿಯಾ ತುಂಬ ಪವರ್ಫುಲ್ ಪ್ಲ್ಯಾಟ್ಫಾರ್ಮ್. ಆ ಪವರ್ಫುಲ್ ಪ್ಲ್ಯಾಟ್ಫಾರ್ಮಲ್ಲಿ ಇನ್ನೊಂದು ಏನು ನಡೀತಿದೆ ಅಂತಂದರೆ ಹ್ಯಾಕಿಂಗು, ಟ್ರ್ಯಾಪಿಂಗು, ಬ್ಲ್ಯಾಕ್ ಮೇಲಿಂಗು, ಇದು ತುಂಬ ಆಗ್ತಿದೆ ಈ ನಡುವೆ. ರಿವೀಲ್ ಮಾಡ್ಬಿಡಕಣೋ? ಇಲ್ಲ ಕಂಪ್ಲೀಟ್ ರಿವೀಲ್ ಮಾಡಲ್ಲ ಸರ್. ಸೊ ಈ ಥರ ಬ್ಲ್ಯಾಕ್ ಮೇಲ್ಗೆ ಎಷ್ಟೋ ಜನ ಚಿಕ್ಕ ಮಕ್ಕಳು ಟೀನೇಜರ್ಸ್ ಒಳಗಾದವರು ಮೆಂಟಲಿ ಸ್ಟ್ರೆಸ್ಸಿಂದ ಡಿಪ್ರೆಷನ್ಗೆ ಹೋಗ್ತಾ ಇದ್ದಾರೆ, ಸೂಸೈಡ್ಗೆ ಹೋಗ್ತಾ ಇದ್ದಾರೆ. ಸೊ ಈ ಥರ ಎಷ್ಟೋ ವಿಚಾರಗಳು ನಾವು ಮೀಡಿಯಾ ಮುಖಾಂತರ ನಮ್ಮ ಅಕ್ಕಪಕ್ಕದಲ್ಲಿ ನಾವು ಆವಾಗವಾಗ ಕೇಳ್ತಾ ಇರ್ತೀವಿ. ಸೊ ಇಷ್ಟೊತ್ತು ನಾನು ಏನು ಹೇಳಿದೆ, ಪ್ರತಿಯೊಂದು ಅಂಶ ಇಟ್ಕೊಂಡು ಒಂದು ಕತೆ ಎಣದು ಒಂದು ಸಿನಿಮ್ಯಾಟಿಕ್ ಟಚ್ ಕೊಟ್ಟು ನಿಮ್ಮ ಮುಂದೆ ಬರ್ತಾ ಇದ್ದೀವಿ. ದಿಸ್ ಈಸ್ ವಿದ್ಯಾರ್ಥಿನಿಯರೇ. ಸೊ ಎಸ್ ಫೈನ್, ಥ್ಯಾಂಕ್ ಯು. ಹೌದಾ? ಓಕೆ, ಇಲ್ಲ ನಿಮಗೆಲ್ಲ ಥ್ಯಾಂಕ್ ಯು ಹೇಳೋಣ ಅಂದ್ಕೊಂಡೆ, ಬೇಡ ಅಂತ ಇದ್ದೀರಾ? ಓಕೆ 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 ನಮ್ಮ ಎಲ್ಲ ಟೆಕ್ನಿಷಿಯನ್ಗೆ ನಾನು ಥ್ಯಾಂಕ್ ಯು ಹೇಳೋಕ್ಕೆ ಇಷ್ಟಪಡ್ತೀನಿ. ನಿಮ್ಮ 100% ಕೆಲಸದಿಂದ ನಾವು ಇಷ್ಟು ಅದ್ಭುತವಾದಂಥ ಸಿನಿಮಾ ಮಾಡೋಕ್ಕೆ ಸಾಧ್ಯ ಆಯಿತು. ಆ್ಯಂಡ್ ಚಂದನ್ ಬ್ರೋ ಜೊತೆ ಸ್ಕ್ರೀನ್ ಶೇರ್ ಮಾಡ್ಕೊಂಡಿದ್ದು ನನಗೆ ತುಂಬ ಖುಷಿ ಆಯಿತು. ಥ್ಯಾಂಕ್ ಯು ಬ್ರೋ. ಆ್ಯಂಡ್ ಎಲ್ಲ ಸೀನಿಯರ್ ಆರ್ಟಿಸ್ಟ್ಗಳು, ಸುನಿಲ್ ಪುರಾಣಿಕ್ ಸರು, ಪ್ರಶಾಂತ್ ಸಂಬರ್ಗಿ ಸರ್ಗು, ಲೈಕ್ ಭವ್ಯ ಅಮ್ಮ ಆ್ಯಂಡ್ ರಘುರಾಮ್ ಕೊಪ್ಪ ಸಾರು, ಪ್ರತಿಯೊಬ್ಬರ ಜೊತೆನೂ ಸ್ಕ್ರೀನ್ ಶೇರ್ ಮಾಡ್ಕೊಂಡಿದ್ದು ನನಗೆ ಖುಷಿ ಆಯಿತು. ಎಸ್, ಥ್ಯಾಂಕ್ ಯು ಸೋ ಮಚ್. ಲವ್ ಯು ಆಲ್. ಜೈ ಶ್ರೀರಾಮ್. ಹಾಯ್ ಎಲ್ರಿಗೂ. ಇಲ್ಲಿ ಬಂದಿರೋ ಎಲ್ಲ ಹಿರಿಯರಿಗೆ, ಮಾಧ್ಯಮದವರಿಗೆ, ನಮ್ಮ ಪ್ರೊಡ್ಯೂಸರ್ಸ್ ಎಲ್ಲರಿಗೂ ನಮಸ್ಕಾರ. ಎಲ್ಲರಿಗೂ ಫಸ್ಟ್ ಆಫ್ ಆಲ್ ಎಲ್ಲರಿಗೂ ತುಂಬ ಥ್ಯಾಂಕ್ಸ್. ನಾನು ತುಂಬ ಸಪೋರ್ಟ್ ಮಾಡಿರೋದು. ನಾನು ಜಸ್ಟ್ ಈಗ ಇನ್ನು ಸೆಕೆಂಡ್ PU ಮುಗಿಸಿದ್ದೀನಿ. ಚೈಲ್ಡ್ ಆ್ಯಕ್ಟರ್ ಅಂತ ಹೇಳ್ಬೋದು. ಚೈಲ್ಡ್ ಆ್ಯಕ್ಟರ್ ನೀನು. ಈ ಚಿತ್ರದಲ್ಲಿ ಹಾಗೆ ನಾನು ಹೇಗೆ ಚೈಲ್ಡ್ ಆಗಿದ್ದೀನಿ ಅದೇ ರೀತಿ ಚಬ್ಬಿಯಾಗಿ ಚೈಲ್ಡ್ ಆಗಿ ನಟಿಸಿದ್ದೀನಿ. ಫಸ್ಟು ಡೈರೆಕ್ಟರ್ ನನಗೆ ತುಂಬ ಸಪೋರ್ಟ್ ಮಾಡಿದ್ದಾರೆ. ನನ್ನ ಅಲ್ಲಿರೋ ಒಂದು ಕಲೆನ ಆ್ಯಕ್ಚುಲಿ ನಾನು ಇಷ್ಟು ಚೆನ್ನಾಗಿ ಮಾಡ್ತೀನಿ ಅಂತ ನನಗೂ ಕೂಡ ಗೊತ್ತಿರಲಿಲ್ಲ. ಅವ್ರು ನನ್ನ ಪ್ರತಿಯೊಂದರಲ್ಲೂ ಇಂಥ ತಪ್ಪು ನಡೀದ ತಕ್ಷಣ ಇದ್ರಲ್ಲಿ ತಿದ್ಕೋ, ಈ ಥರ ನೀನು ತಪ್ಪು ಮಾಡ್ತಾ ಇದೆಯಾ, ಎಲ್ಲದರಲ್ಲೂ ತುಂಬ ಹೇಳ್ಕೊಟ್ಟು ಸಪೋರ್ಟ್ ಮಾಡಿದ್ದಾರೆ. ಹಾಗೆ ನಮ್ಮ ಕೋ ಆ್ಯಕ್ಟರ್ಸ್, ನಮ್ಮ ಪ್ರೊಡ್ಯೂಸರ್ಗೆ ತುಂಬ ಥ್ಯಾಂಕ್ಸ್. ಅವ್ರು ತುಂಬ ಸಪೋರ್ಟ್ ಮಾಡಿದ್ದಾರೆ. ಎಲ್ಲರಿಗೂ ಥ್ಯಾಂಕ್ಸ್. ಓಕೆ, ಫಸ್ಟ್ ಇವಳು ನೋಡಿದ ತಕ್ಷಣ, ಫಸ್ಟ್ ಆಡಿಷನಿಗೆ ಬಂದ ತಕ್ಷಣ ಅವಳಿನ್ನು 10th ಸ್ಟ್ಯಾಂಡರ್ಡ್ ಮುಗಿಸ್ಬೋದಿದ್ದು. ಆ್ಯಕ್ಚುಲಿ ಫಸ್ಟ್ ನೋಡಿದ ತಕ್ಷಣ ನನಗೆ ಪ್ರೇಮಾ ಮೇಡಮ್ ಥರ ಕಾಣ್ಬಿಟ್ಲು ನನಗೆ. ಹೇಳು ಸರ್, ಒಂದು ನಿಮಿಷ, ನಮ್ಮ ವಿಲನ್ ಆಗಿ ಫಸ್ಟ್ ಇಂಟ್ರೊಡಕ್ಷನ್ ಮಾಡ್ತೀನಿ, ಒಂದೆರಡು ಮಾತಾಡ್ತಾನೆ ಪ್ರಣವ್. ಸರ್, ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಪ್ರಣವ್ ಅಂತ. ಈ ಮೂವಿಲಿ ಅಜರ್ ಅಂತ ಕ್ಯಾರೆಕ್ಟರ್ ಮಾಡಿದ್ದೀನಿ. ಆ್ಯಂಡ್ ಫಸ್ಟ್ I want to thank my producers and my director especially, as well as all 4 of them, for making my job easy for me. ಏನಂತ ಅಂದರೆ, ನಂದು ಮೊದಲನೇ ಫುಲ್ ಫ್ಲೆಶ್ಡ್ ಕ್ಯಾರೆಕ್ಟರ್ ಮಾಡಿರೋ ಚಿತ್ರ ಇದು. ಅದಕ್ಕೆ ತುಂಬ ಸಪೋರ್ಟ್ ಮಾಡಿದ್ದಾರೆ ಎಲ್ಲರೂ. ಆ್ಯಂಡ್ ಇವಾಗ ಇಲ್ಲಿ ಹೆಂಗೆ ನೋಡ್ತಾ ಇದ್ದೀರಾ, ಡೆಫಿನೆಟ್ಲಿ ಸ್ಟೂಡೆಂಟ್ ಥರ ಕಾಣಿಸ್ತಾ ಇಲ್ಲ. ಬಟ್ ಮೂವಿಲಿ ಖಂಡಿತ I hope I look like a student. And big credit goes to my director as well as Somanna and all the entire technicians who's worked on the looks. And nothing more to say. I hope you all enjoy the movie when it comes and take something positive out of it. Thank you. ಭಾವನಾ, ಮನಸ್ಸು ಬನ್ನಿ. ಆ ಗ್ರೂಪ್ ಎಲ್ಲ ಬನ್ನಿ, ಎಲ್ಲ ಆರ್ಟಿಸ್ಟು ಬನ್ನಿ. ಎಲ್ರಿಗೂ ನಮಸ್ಕಾರ. ತಡವಾಗಿ ಬಂದೆ, ಕ್ಷಮಿಸಿ. ವಿದ್ಯಾರ್ಥಿನಿಯರೇ, ಇದು ನನ್ನ ಮೊದಲನೇ ಚಿತ್ರ. ಫಸ್ಟ್ ಟೈಮ್ ನಾನು ಬಿಗ್ ಸ್ಕ್ರೀನ್ನಲ್ಲಿ ಕಾಣಿಸ್ಕೊಳ್ತಾ ಇರೋದು. ಇಷ್ಟು ವರ್ಷ ಎಲ್ರಿಗೂ ಎಲ್ಲ ನನ್ನ ಕಾಮಿಡಿ ಶೋಸ್ಗಳಲ್ಲಿ, ಕಾಮಿಡಿ ರಿಯಾಲಿಟಿ ಶೋಸ್ಗಳಲ್ಲಿ ನೋಡಿದ್ದೀರಾ. ಈ ಸಿನಿಮಾದಲ್ಲಿ ಒಂದು ಸೀರಿಯಸ್ ಪಾತ್ರದಲ್ಲಿ ನಾನು ಕಾಣಿಸ್ಕೋತೀನಿ. ಸೊ ಎಲ್ಲರೂ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ನಮ್ಮ
ನಿರ್ದೇಶಕರು ಮಾತನಾಡಿದ್ರೆ ಇದು ಕಂಪ್ಲೀಟ್ ಆಗುತ್ತೆ, ಯಾಕಂದ್ರೆ ಎಲ್ಲ ವಿದ್ಯಾರ್ಥಿಗಳು ಮಾತಾಡಾಯ್ತು. ಪ್ರಿನ್ಸಿಪಲ್ ಸರ್ ಮಾತಾಡಿದ್ರೆ ಚೆನ್ನಾಗಿರುತ್ತೆ. ಸರ್ ಬಂದ್ಬಿಡಿ.